ನಮಸ್ಕಾರ. ಯೋಗ ಪರಿಚಯದ 10ನೇ ಅಭ್ಯಾಸ ಸತ್ರದಲ್ಲಿ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಈ ಅಭ್ಯಾಸ ಸತ್ರದ ಪ್ರಾರಂಭವನ್ನು ಪ್ರಾರ್ಥನೆಯೊಂದಿಗೆ ಮಾಡೋಣ. ಪ್ರಾರ್ಥನೆಗಾಗಿ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ಕುಳಿತುಕೊಳ್ಳಿ. ಸುಖಾಸನ, ಅರ್ಧ ಪದ್ಮಾಸನ ಅಥವಾ ಪದ್ಮಾಸನ. ಕಣ್ಣುಗಳನ್ನು ಕೋಮಲತೆಯೊಂದಿಗೆ ಮುಚ್ಚಿಕೊಳ್ಳಿ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಜೋಡಿಸಿ. ಒಂದು ಬಾರಿ ಓಂ ಉಚ್ಚಾರಣೆ, ನಂತರ ಪ್ರಾರ್ಥನೆ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರಿವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಅಂಗೈಗಳನ್ನು ನಿಮ್ಮ ಕಣ್ಣಿಗೆ ಮುಟ್ಟಿಸಿ ಮತ್ತು ಕೈಗಳನ್ನು ತೆಗೆದು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಈ ಅಭ್ಯಾಸ ಸತ್ರದ ಆರಂಭವನ್ನು ನಾವು ಚಾಲನಾ ಕ್ರಿಯೆಯೊಂದಿಗೆ ಮಾಡೋಣ. ಅದಕ್ಕಾಗಿ ನೀವಿರುವ ಸ್ಥಾನದಲ್ಲಿಯೇ ಎದ್ದು ನಿಲ್ಲಿ. ಕಾಲುಗಳ ನಡುವೆ 2 ಇಂಚಿನ ಅಂತರ ಇಡಿ. ಶರೀರವನ್ನು ಶಿಥಿಲಗೊಳಿಸಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಚಾಲನಾ ಕ್ರಿಯೆಯ ಅಭ್ಯಾಸಕ್ಕಾಗಿ ನಿಮ್ಮ ಮನಸ್ಸು ಮತ್ತು ಶರೀರವನ್ನು ಸಿದ್ಧಗೊಳಿಸಿ. ಈಗ ಕಣ್ಣುಗಳನ್ನು ತೆರೆಯಿರಿ. ಚಾಲನಾ ಕ್ರಿಯೆಯ ಅಭ್ಯಾಸಕ್ಕಾಗಿ ಎಲ್ಲಕ್ಕೂ ಮೊದಲು ನೀವು ನಿಮ್ಮ 2 ಕೈಗಳನ್ನು ಸೊಂಟದ ಮೇಲಿಡಿ. 4 ಬೆರಳು ಹೊರಮುಖವಾಗಿ, ಹೆಬ್ಬೆರಳು ಒಳಮುಖವಾಗಿ. ಮೊದಲ ಅಭ್ಯಾಸ ಕುತ್ತಿಗೆಯ ಕ್ರಿಯೆಗಳ, ಅಂದರೆ ಕುತ್ತಿಗೆಯನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಬಗ್ಗಿಸುವ ಅಭ್ಯಾಸ. ಉಸಿರು ತುಂಬಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಕೆಳಗೆ ಬಗ್ಗಿಸಿ ಆ ಅಭ್ಯಾಸ ಮಾಡಿ. ಉಸಿರನ್ನು ತುಂಬಿಕೊಂಡು ಕುತ್ತಿಗೆಯನ್ನು ಮೇಲೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಮುಂದೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಪುನಃ ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಈಗ ಉಸಿರನ್ನು ಹೊರಬಿಡುತ್ತಾ ಮಧ್ಯಕ್ಕೆ ಬನ್ನಿ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ಎಡಕ್ಕೆ ಅಥವಾ ಬಲಕ್ಕೆ ಬಗ್ಗಿಸುವ ಅಭ್ಯಾಸ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ಬಗ್ಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಎಡಬದಿಗೆ ಬಗ್ಗಿಸಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ ಬಗ್ಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ ಬಗ್ಗಿಸಿ. ಉಸಿರನ್ನು ಹೊರಬಿಡುತ್ತಾ ಮಧ್ಯಕ್ಕೆ ಬನ್ನಿ. ಮುಂದಿನ ಕ್ರಿಯೆ ಕುತ್ತಿಗೆಯನ್ನು ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸುವ ಅಭ್ಯಾಸ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಬಲಬದಿಗೆ ತಿರುಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ ತಿರುಗಿ. ಮತ್ತೆ ಈ ಕ್ರಿಯೆಯಿಂದ ಕುತ್ತಿಗೆ ಮೇಲೆ ಏನು ಪ್ರಭಾವ ಬೀಳುತ್ತದೆ ಅದನ್ನು ಅನುಭವಿಸಿ. ಪುನಃ ಈ ಕ್ರಿಯೆಯನ್ನು ಪುನರಾವರ್ತಿಸಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನ ಹೊರಬಿಡಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನ ಹೊರಬಿಡಿ. ಈಗ ಉಸಿರು ತುಂಬಿಕೊಂಡು ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರಬಿಡಿ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನು ಗೋಲಾಕಾರವಾಗಿ ತಿರುಗಿಸುವ ಅಭ್ಯಾಸ. ಉಸಿರನ್ನು ಹೊರಬಿಡುತ್ತಾ ಗಲ್ಲವನ್ನು ಕಂಠಕೂಪಕ್ಕೆ ತಾಗಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಗಡಿಯಾರದ ಮುಳ್ಳಿನ ದಿಕ್ಕಿನಲ್ಲಿ ತಿರುಗಿಸಿ. ಉಸಿರನ್ನು ಹೊರಬಿಡುತ್ತಾ ಗಲ್ಲವನ್ನು ಕಂಠಕೂಪಕ್ಕೆ ತಗುಲಿಸಿ.
ಈ ಕ್ರಿಯೆಯನ್ನು ಇನ್ನೊಮ್ಮೆ ಪುನರಾವರ್ತಿಸಿ. ನೀವು ಇದೇ ಕ್ರಿಯೆಯನ್ನು 2 ಬಾರಿ ವಿರುದ್ಧ ದಿಕ್ಕಿನಲ್ಲಿ ಮಾಡಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಗಲ್ಲವನ್ನು ಕೆಳಗೆ ತನ್ನಿ. ಪುನಃ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಗಲ್ಲವನ್ನು ಕೆಳಗೆ ತನ್ನಿ. ಮತ್ತೆ ಈಗ ಉಸಿರನ್ನು ತುಂಬಿಕೊಂಡು ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಕೈಯನ್ನು ಈಗ ಯಥಾಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈ ಕ್ರಿಯೆಯಿಂದ ನಿಮ್ಮ ಕುತ್ತಿಗೆ ಮೇಲೆ ಏನು ಪ್ರಭಾವ ಬೀರಿದೆ ಅದನ್ನು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಸ್ಕಂದ ಸಂಚಾಲನ ಅಭ್ಯಾಸ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಬದಿಯಿಂದ ಮೇಲೆತ್ತಿ ಮತ್ತು ಕಿವಿಯ ಸಮೀಪ ತನ್ನಿ. ಅಂಗೈಗಳು ಹೊರಮುಖವಾಗಿರಲಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಮತ್ತೊಂದು ಬಾರಿ ಈ ಕ್ರಿಯೆಯನ್ನು ಪುನರಾವರ್ತಿಸಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡಿ. ವಿಶ್ರಾಂತಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇದು ಸ್ಕಂದ ಸಂಚಾಲನೆಯ ಕ್ರಿಯೆ. ಯಾರ್ಯಾರಿಗೆ ಫ್ರೋಜನ್ ಶೋಲ್ಡರ್ನ ಸಮಸ್ಯೆ ಇದೆಯೋ ಅಂಥವರು ಈ ಅಭ್ಯಾಸವನ್ನು ಎಚ್ಚರಿಕೆಯಿಂದ ಮಾಡಿ. ಈಗ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಸ್ಕಂದ ಚಕ್ರಾಸನ. ಉಸಿರು ತುಂಬಿಕೊಂಡು 2 ಭುಜಗಳನ್ನು ಬದಿಯಿಂದ ಮೇಲೆತ್ತಿ, ಅಂಗೈಗಳನ್ನು ತಿರುಗಿಸಿ, 2 ಕೈಗಳ ಬೆರಳುಗಳನ್ನು 2 ಭುಜಗಳ ಮೇಲಿಡಿ. ಈಗ ಉಸಿರನ್ನು ಹೊರಬಿಡುತ್ತಾ 2 ಮುಂಗೈಗಳನ್ನು ಎದುರು ಬದಿಯಲ್ಲಿ ಸ್ಪರ್ಶಿಸಿ. ಉಸಿರು ತುಂಬಿಕೊಂಡು ಗೋಲಾಕಾರವಾಗಿ ತಿರುಗಿಸಿ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಬಿಡುತ್ತಾ ಕೆಳಗೆ ತನ್ನಿ. ಪುನಃ ಶ್ವಾಸ ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಕೆಳಗೆ ತನ್ನಿ. ಈಗ ಇದೇ ಕ್ರಿಯೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಮಾಡುತ್ತಾ ಹೋಗಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡಿ. ಈಗ ಕೈಗಳನ್ನು ತೆರೆಯಿರಿ ಮತ್ತು ಯಥಾಸ್ಥಿತಿಗೆ ಬಂದುಬಿಡಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇದು ಸ್ಕಂದ ಸಂಚಾಲನದ ಕ್ರಿಯೆಯಾಗಿತ್ತು. ಈ ಕ್ರಿಯೆಯಿಂದ ನಿಮ್ಮ ಸ್ಕಂದದ ಮೇಲೆ ಏನು ಪ್ರಭಾವ ಉಂಟಾಗಿದೆಯೋ ಅದನ್ನು ಅನುಭವಿಸಿ. ಇದರಿಂದ ನಮ್ಮ ಸ್ಕಂದ ಫ್ಲೆಕ್ಸಿಬಲ್ ಆಗುತ್ತದೆ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಕಟಿಚಾಲನೆ. ಕಟಿಚಾಲನೆಗಾಗಿ 2 ಕಾಲುಗಳನ್ನು ಭುಜಕ್ಕೆ ಸಮಾನವಾಗಿ ಅಂತರದಲ್ಲಿಡಿ. ಶರೀರವನ್ನು ಸಮಸ್ಥಿತಿಯಲ್ಲಿಡಿ. ಉಸಿರು ತುಂಬಿಕೊಂಡು 2 ಕೈಗಳನ್ನು ಮುಂಭಾಗದಿಂದ ಭುಜಕ್ಕೆ ಸಮನಾಗಿ ಎತ್ತಿ, ಅಂಗೈಗಳು ಎದುರು ಬದುರಾಗಿರಲಿ. ಮತ್ತೊಮ್ಮೆ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ ತಿರುಗಿ. ಬಲಗೈಯನ್ನು ನೇರವಾಗಿರಿಸಿ ಮತ್ತು ಎಡಗೈಯ ಬೆರಳನ್ನು ಬಲಗೈಯ ಭುಜಕ್ಕೆ ತಗುಲಿಸಿ. ಮತ್ತೆ ಉಸಿರನ್ನು ತುಂಬಿಕೊಂಡು ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ ತಿರುಗಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ ತಿರುಗಿ. ಉಸಿರು ತುಂಬಿಕೊಳ್ಳುತ್ತಾ ಮಧ್ಯಕ್ಕೆ ಬನ್ನಿ. ಉಸಿರು ಹೊರಬಿಡುತ್ತಾ ಎಡಬದಿಗೆ ತಿರುಗಿ. ಉಸಿರು ತುಂಬಿ ಮಧ್ಯಕ್ಕೆ ಬನ್ನಿ. ಉಸಿರು ಹೊರಬಿಡುತ್ತಾ ಕೈಗಳನ್ನು ಮೊದಲಿನ ಸ್ಥಿತಿಗೆ ತನ್ನಿ. ಈ ಕ್ರಿಯೆ ನಮ್ಮ ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸಲು ಸಹಾಯಕ. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಕ್ರಿಯೆಯ ಸಕಾರಾತ್ಮಕ ಅಂಶಗಳನ್ನು ಅನುಭವಿಸಿ ನೋಡಿ. ಮುಂದಿನ ಅಭ್ಯಾಸ ಮೊಣಕಾಲು ಚಾಲನೆ. ಕಾಲುಗಳನ್ನು ಯಥಾಸಂಭವ ಸ್ಥಿತಿಯಲ್ಲಿ ಇರಿಸಿ. ಉಸಿರನ್ನು ತುಂಬಿಕೊಂಡು 2 ಭುಜಗಳನ್ನು ಎದುರಿನಿಂದ ಎತ್ತಿ, ಉಸಿರನ್ನು ಹೊರಬಿಡುತ್ತಾ ಮೊಣಕಾಲನ್ನು ಬಗ್ಗಿಸುತ್ತಾ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಇದು ಮಂಡಿ ಚಾಲನೆಯ ಕ್ರಿಯೆ. ಪುನಃ ಉಸಿರು ತುಂಬಿಕೊಂಡು ವಾಪಸ್ ಬನ್ನಿ. ಉಸಿರನ್ನು ಹೊರಬಿಡಿ. ಮತ್ತೊಮ್ಮೆ ಈ ಕ್ರಿಯೆಯನ್ನು ಪುನರಾವರ್ತಿಸಿ. ಉಸಿರು ತುಂಬಿಕೊಳ್ಳುತ್ತಾ ವಾಪಸ್ ಬನ್ನಿ. ಮತ್ತೆ ನಿಮ್ಮ 2 ಭುಜಗಳನ್ನು ಪೂರ್ವ ಸ್ಥಿತಿಗೆ ತನ್ನಿ. ಈ ಕ್ರಿಯೆ ನಮ್ಮ ಮೊಣಕಾಲನ್ನು ಬಲಿಷ್ಠಗೊಳಿಸುತ್ತದೆ. ಆದರೆ ಯಾರಿಗೇ ಆಗಲಿ ಮಂಡಿ ನೋವು ಅಥವಾ ಈ ರೀತಿಯ ಸಮಸ್ಯೆ ಇದ್ದರೆ ಈ ಕ್ರಿಯೆಯನ್ನು ಮಾಡುವುದಕ್ಕೆ ಮೊಣಕಾಲು ಬಿಡುತ್ತಿಲ್ಲ ಎಂದಾದರೆ ಅಂಥವರು ಈ ಅಭ್ಯಾಸವನ್ನು ಮಾಡಬಾರದು.
ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಚಾಲನಾ ಕ್ರಿಯೆಯ ನಂತರ ಈಗ ನಾವು ಆಸನಗಳನ್ನು ಅಭ್ಯಾಸ ಮಾಡೋಣ. ಆಸನಗಳ ಶ್ರೇಣಿಯಲ್ಲಿ ಎಲ್ಲಕ್ಕಿಂತಲೂ ಮೊದಲ ಆಸನ ಅಂತಂದರೆ ತಾಡಾಸನ. ಇದಕ್ಕಾಗಿ ದಿಕ್ಕನ್ನು ಬದಲಾಯಿಸಿ. ಕಾಲುಗಳ ನಡುವೆ 2 ಇಂಚುಗಳ ಅಂತರ ಇಡಿ. ಎಲ್ಲಕ್ಕೂ ಮೊದಲು ನಿಮ್ಮ ಶರೀರವನ್ನು ಮನಸ್ಸನ್ನು ಆಸನಕ್ಕಾಗಿ ಸಿದ್ಧಗೊಳಿಸಿ. ದೃಷ್ಟಿ ನೇರವಾಗಿರಲಿ. 2 ಕಾಲುಗಳ ಮೇಲೆ ಸಮಾನ ತೂಕವನ್ನು ಹಾಕಿ. ಈಗ ಉಸಿರನ್ನು ತುಂಬಿಕೊಂಡು 2 ಕೈಗಳನ್ನು ಮುಂದಿನಿಂದ ಮೇಲೆತ್ತಿ. 2 ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಳ್ಳಿ ಮತ್ತು ಅಂಗೈಗಳನ್ನು ತಿರುಗಿಸಿ. ಉಸಿರು ತುಂಬಿಕೊಂಡು ಕೈಗಳನ್ನು ಮೇಲಕ್ಕೆ ಎತ್ತಿ ಸಮಸ್ಥಿತಿಯಲ್ಲಿ ಇರಿ. ದೃಷ್ಟಿ ಮುಂಭಾಗಕ್ಕಿರಲಿ. ಈಗ ಉಸಿರು ತುಂಬಿಕೊಳ್ಳುತ್ತಾ ನಿಮ್ಮ ಪಾದಗಳ ಮೇಲೆ ನಿಲ್ಲಿ. ಹಿಂಗಾಲುಗಳನ್ನು ಮೇಲಕ್ಕೆ ಎತ್ತಿ. ದೃಷ್ಟಿಯನ್ನು ನೇರವಾಗಿ ಒಂದೇ ಬಿಂದುವಿನ ಮೇಲಿಡಿ. ಇದು ತಾಡಾಸನ. ಇಲ್ಲಿ ಉಸಿರಾಟವನ್ನು ಸಾಮಾನ್ಯವಾಗಿರಿಸಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಹಿಂಗಾಲುಗಳನ್ನು ಮತ್ತು ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಈ ಆಸನದ ಪ್ರಭಾವ ಶರೀರ ಮತ್ತು ಮನಸ್ಸಿನ ಮೇಲೇನಾಗಿದೆ ನೋಡಿಕೊಳ್ಳಿ. ಮುಂದಿನ ಅಭ್ಯಾಸ ವೃಕ್ಷಾಸನ. ವೃಕ್ಷಾಸನಕ್ಕಾಗಿ ದಿಕ್ಕನ್ನು ಬದಲಾಯಿಸಿ. ದೃಷ್ಟಿ ಮುಂಭಾಗಕ್ಕಿರಲಿ. ಎಲ್ಲಕ್ಕೂ ಮೊದಲು ಬಲಗಾಲಿನ ಮೊಣಕಾಲನ್ನು ಬಗ್ಗಿಸಿ ಮತ್ತು ಬಲಗಾಲಿನ ಅಂಗಾಲನ್ನು ಎಡಗಾಲಿನ ತೊಡೆಯ ಮೇಲಿಡಿ. ಉಸಿರು ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಬದಿಯಿಂದ ಮೇಲೆತ್ತಿ. ಅಂಗೈಗಳನ್ನು ತಿರುಗಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ದೃಷ್ಟಿ ನೇರವಾಗಿರಲಿ. ಇದು ವೃಕ್ಷಾಸನ. ಇದು ಒಂದು ಸಂತುಲನಾತ್ಮಕ ಆಶ್ರಮದ ಶ್ರೇಣಿಯ ಆಸನ. ಇದು ನಮ್ಮ ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕೈಗಳನ್ನು ಮತ್ತು ಕಾಲನ್ನು ಕೆಳಗೆ ತನ್ನಿ. ಇದೇ ಅಭ್ಯಾಸವನ್ನು ನಾವು ಇನ್ನೊಂದು ಕಾಲಿನ ಜೊತೆಗೆ ಮಾಡೋಣ. ಎಡಗಾಲಿನ ಮೊಣಕಾಲನ್ನು ಬಗ್ಗಿಸಿ. ಎಡಗಾಲಿನ ಅಂಗಾಲನ್ನು ಬಲಗಾಲಿನ ತೊಡೆಯ ಮೇಲಿರಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಬದಿಯಿಂದ ಮೇಲೆತ್ತಿ. ಅಂಗೈಗಳನ್ನು ತಿರುಗಿಸಿ ಮತ್ತು ನಮಸ್ಕಾರ ಮುದ್ರೆಗೆ ಬನ್ನಿ. ದೃಷ್ಟಿ ಮುಂಭಾಗಕ್ಕೆ ನೇರ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕೈಗಳನ್ನು ಮತ್ತು ನಿಮ್ಮ ಕಾಲನ್ನು ಕೆಳಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಈ ಆಸನದ ಪ್ರಭಾವ ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಏನಾಗಿದೆ ಎಂದು ಅನುಭವಿಸಿ. ಮುಂದಿನ ಅಭ್ಯಾಸ ಪಾದಹಸ್ತಾಸನ. ಪಾದಹಸ್ತಾಸನಕ್ಕಾಗಿ ಕಣ್ಣುಗಳನ್ನು ತೆರೆಯಿರಿ ಮತ್ತು ದಿಕ್ಕನ್ನು ಪರಿವರ್ತನೆ ಮಾಡಿ. ಉಸಿರನ್ನು ತುಂಬಿಕೊಂಡು 2 ಕೈಗಳನ್ನು ಮುಂಭಾಗದಿಂದ ಮೇಲಕ್ಕೆ ಎತ್ತಿ. ಉಸಿರನ್ನು ಹೊರಬಿಡುತ್ತಾ ಸೊಂಟದಿಂದ ಮುಂದಕ್ಕೆ ಬಗ್ಗಿ. ಅಂಗೈಗಳಿಂದ ನೆಲವನ್ನು ಸ್ಪರ್ಶಿಸಿ. ಸಾಧ್ಯವಾದರೆ ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳ ಅಕ್ಕಪಕ್ಕವೇ ಇಡಿ ಮತ್ತು ಹಣೆಯನ್ನು ಮೊಣಕಾಲಿಗೆ ತಗಲಿಸುವ ಪ್ರಯತ್ನ ಮಾಡಿ. ಉಸಿರಾಟದ ಗತಿ ಇಲ್ಲಿ ಸಾಮಾನ್ಯವಾಗಿರಬೇಕು. ಇದು ಪಾದಹಸ್ತಾಸನ. ಈ ಆಸನ ನಮ್ಮ ಸೊಂಟ, ನಮ್ಮ ಬೆನ್ನು ಇದಕ್ಕೆ ಅತ್ಯಂತ ಲಾಭದಾಯಕವಾಗಿದೆ. ಅದರ ಜೊತೆಗೆ ಈ ಆಸನ ನಮ್ಮ ಮಸ್ತಿಷ್ಕದಲ್ಲಿ ರಕ್ತ ಸಂಚಾರವನ್ನು ಪ್ರವಾಹಿತಗೊಳಿಸಲು ಸಹಾಯಕ. ಪುನಃ ಉಸಿರು ತುಂಬಿಕೊಳ್ಳಿ. ಮತ್ತೆ ಉಸಿರನ್ನು ತುಂಬಿಕೊಳ್ಳುತ್ತಾ 2 ಕೈಗಳನ್ನು ಮೇಲೆತ್ತಿ. ಉಸಿರನ್ನು ಹೊರಬಿಡುತ್ತಾ ಬದಿಯಿಂದ 2 ಕೈಗಳನ್ನು ಕೆಳಗೆ ತನ್ನಿ. ಈಗ ಮೊದಲಿನ ಸ್ಥಿತಿಗೆ ಬನ್ನಿ. ಯಾರಿಗೇ ಆಗಲಿ ಸೊಂಟ ನೋವು ಅಥವಾ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಅಂಥವರು ಈ ಅಭ್ಯಾಸವನ್ನು ಮಾಡಬಾರದು. ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಆಸನದ ಪ್ರಭಾವವನ್ನು ಅನುಭವಿಸಿ. ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ. ಕಾಲುಗಳ ನಡುವೆ ಯಥಾಸಂಭವ 2 ಇಂಚುಗಳ ಅಂತರವನ್ನು ಕಾಪಾಡಿಕೊಳ್ಳಿ. 2 ಕೈಗಳನ್ನು ಸೊಂಟದ ಮೇಲಿಡಿ. 4 ಬೆರಳುಗಳು ಹೊರಗೆ, ಹೆಬ್ಬೆರಳು ಬೆನ್ನಿನತ್ತ.
ಎರಡೂ ಮುಂಗೈಗಳನ್ನು ಸಮಾನಾಂತರವಾಗಿಸುವ ಪ್ರಯತ್ನ ಮಾಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆ ಮತ್ತು ಎದೆಯನ್ನು ಹಿಂದಕ್ಕೆ ಬಗ್ಗಿಸಿ. ಸಾಮಾನ್ಯವಾಗಿ ಉಸಿರಾಟ ನಡೆಸಿ ಎಷ್ಟು ಸಾಧ್ಯವೋ ಅಷ್ಟೇ ಬಗ್ಗಿ ಮತ್ತು ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಅರ್ಧಚಕ್ರಾಸನ. ಇದು ನಮ್ಮ ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ. ಅದರ ಜೊತೆಗೆ ನಮ್ಮ ವಕ್ಷಸ್ಥಳವನ್ನು ಹೆಚ್ಚಿನ ರೀತಿಯಲ್ಲಿ ಉಸಿರಾಡುವಂತೆ ಮಾಡುವುದಕ್ಕೆ ಸಹಾಯಕ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆಯನ್ನು ಮತ್ತು ಎದೆಯನ್ನು ಸಡಿಲಗೊಳಿಸಿ. ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಈ ಆಸನದ ಪ್ರಭಾವವನ್ನು ಅನುಭವಿಸಿ. ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ತ್ರಿಕೋಣಾಸನ. ತ್ರಿಕೋಣಾಸನಕ್ಕಾಗಿ ದಿಕ್ಕನ್ನು ಬದಲಾಯಿಸಿ. ಎರಡೂ ಕಾಲುಗಳ ನಡುವೆ 3 ರಿಂದ 3.5 ಅಡಿ ಅಂತರ ಇಡಿ. ಉಸಿರನ್ನು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಬದಿಯಿಂದ ಮೇಲೆತ್ತಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಬಲಗಾಲಿನ ಪಾದವನ್ನು ಬಲಗಡೆಗೆ ತಿರುಗಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಬಲಬದಿಗೆ ಬಗ್ಗಿ. ಪ್ರಯತ್ನಪಟ್ಟು ಬಲಗೈಯ ಬೆರಳು ನಿಮ್ಮ ಬಲಗಾಲಿನ ಮಣಿಗಂಟಿನ ಬದಿಯಲ್ಲಿರಬೇಕು. ಈಗ ಕುತ್ತಿಗೆಯನ್ನು ತಿರುಗಿಸಿ ಎಡಗೈಯ ನಡುಬೆರಳನ್ನು ನೋಡುವಂತಹ ಪ್ರಯತ್ನ ಮಾಡಿ. ಇದು ತ್ರಿಕೋಣಾಸನ. ಇದು ನಮ್ಮ ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸ್ತದೆ ಮತ್ತು ನಮ್ಮ ವಕ್ಷಸ್ಥಳಕ್ಕೆ ಬಹಳ ಪ್ರಯೋಜನಕಾರಿಯಾದಂತಹ ಆಸನ. ಜೊತೆಗೆ ಇದರ ಪ್ರಭಾವ ನಮ್ಮ ಗ್ರೀವಾಚಕ್ರದ ಮೇಲೆ ಚೆನ್ನಾಗಿರುತ್ತದೆ ಎಂಬುದನ್ನು ಗಮನಿಸಿ. ಉಸಿರನ್ನು ತುಂಬಿಕೊಳ್ಳುತ್ತಾ ವಾಪಸ್ ಬನ್ನಿ. ಉಸಿರು ಹೊರಬಿಡುತ್ತಾ ಬಲಪಾದವನ್ನು ನೇರವಾಗಿಸಿ. ಪುನಃ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಎಡಗಾಲನ್ನು ಹೊರಮುಖವಾಗಿ ತಿರುಗಿಸಿ. ಉಸಿರನ್ನು ಹೊರಬಿಡುತ್ತಾ ಎಡಬದಿಗೆ ಬಗ್ಗಿ ಮತ್ತು ಕುತ್ತಿಗೆಯನ್ನು ತಿರುಗಿಸಿ ಬಲಗೈಯ ನಡುಬೆರಳನ್ನು ನೋಡುವ ಪ್ರಯತ್ನ ಮಾಡಿ. ಸಾಮಾನ್ಯ ಶ್ವಾಸೋಚ್ಛ್ವಾಸದಲ್ಲಿ ಕೆಲವು ಕ್ಷಣ ಇದೇ ಆಸನದಲ್ಲಿ ಇರಿ. ಪುನಃ ಉಸಿರು ತುಂಬಿಕೊಳ್ಳಿ. ಉಸಿರು ತುಂಬಿಕೊಳ್ಳುತ್ತಾ ವಾಪಸ್ ಬನ್ನಿ. ಎಡಗಾಲಿನ ಪಾದವನ್ನು ನೇರವಾಗಿಸಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಎರಡೂ ಭುಜಗಳನ್ನು ಯಥಾಸ್ಥಿತಿಗೆ ತನ್ನಿ. ಕಾಲುಗಳನ್ನು ಜೋಡಿಸಿಕೊಳ್ಳಿ. ಕಣ್ಣು ಮುಚ್ಚಿಕೊಳ್ಳಿ ಮತ್ತು ತ್ರಿಕೋಣಾಸನದ ಪ್ರಭಾವವನ್ನು ಅನುಭವಿಸಿಕೊಳ್ಳಿ. ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಅನುಭವಿಸಿ ನೋಡಿ. ತ್ರಿಕೋಣಾಸನದ ನಂತರ ಈಗ ನಾವು ಕುಳಿತುಕೊಂಡು ಮಾಡುವ ಆಸನಗಳ ಅಭ್ಯಾಸ ಮಾಡೋಣ. ಅದಕ್ಕಾಗಿ ನೀವು ಇರುವಂತಹ ಸ್ಥಾನದಲ್ಲಿ ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ಎಲ್ಲಕ್ಕೂ ಮೊದಲು ನಾವು ವಿಶ್ರಾಮಾಸನದ ಅಭ್ಯಾಸ ಮಾಡೋಣ. ಇದಕ್ಕಾಗಿ ಎರಡೂ ಕೈಗಳನ್ನು ಸೊಂಟದ ಹಿಂದಿಡಿ. ಎರಡೂ ಕಾಲುಗಳ ನಡುವೆ ಕೆಲವು ಇಂಚುಗಳ ಅಂತರ ಇಡಿ. ಉಸಿರು ತುಂಬಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಸಾಮಾನ್ಯವಾಗಿ ಉಸಿರಾಡುತ್ತಾ ಇರಿ. ಇದು ವಿಶ್ರಾಮಾಸನ. ಇದರಿಂದ ನಮ್ಮ ಶರೀರ ಮನಸ್ಸು ಶಾಂತ ಮತ್ತು ಶಿಥಿಲವಾಗುತ್ತದೆ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ವಾಪಸ್ಸು ತನ್ನಿ. ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ದಂಡಾಸನ. ಎರಡೂ ಕಾಲುಗಳ ಮೊಣಕಾಲುಗಳು ಮತ್ತು ಪಾದಗಳನ್ನು ಜೋಡಿಸಿ ಎರಡೂ ಕೈಗಳ ಅಂಗೈಗಳನ್ನು ನಿತಂಬದ ಅಕ್ಕಪಕ್ಕ ಇರಿಸಿ. ಸೊಂಟ ಮತ್ತು ಕುತ್ತಿಗೆಯನ್ನು ನೇರವಾಗಿಸಿ. ದೃಷ್ಟಿ ಮುಂಭಾಗದತ್ತ ನೇರವಾಗಿರಲಿ. ಇದು ದಂಡಾಸನದ ಸ್ಥಿತಿ. ಈ ಆಸನ ನಮ್ಮ ಶರೀರದ ಕೆಳಭಾಗದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದಾಗಿ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಸಂಚಾಲಿತವಾಗುತ್ತದೆ. ಈಗ ನಾವು ಭದ್ರಾಸನದ ಅಭ್ಯಾಸ ಮಾಡೋಣ. ಎರಡೂ ಕಾಲುಗಳ ಮೊಣಕಾಲುಗಳನ್ನು ಬಗ್ಗಿಸಿಕೊಂಡು ಅಂಗಾಲುಗಳನ್ನು ಪರಸ್ಪರ ಜೋಡಿಸಿ ಎರಡೂ ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಎರಡೂ ಕಾಲುಗಳನ್ನು ಹಿಡಿದುಕೊಳ್ಳಿ. ಸಾಧ್ಯವಾದಷ್ಟು ಶರೀರಕ್ಕೆ ಹತ್ತಿರ ನಿಮ್ಮ ಕಾಲುಗಳ ಎರಡೂ ಪಾದಗಳನ್ನು ತರುವಂತಹ ಪ್ರಯತ್ನ ಮಾಡಿ. ಇದು ಭದ್ರಾಸನದ ಸ್ಥಿತಿ. ಸಾಧ್ಯವಾದರೆ ನಿಮ್ಮ ಮೊಣಕಾಲುಗಳನ್ನು ನೆಲಕ್ಕೆ ಮುಟ್ಟಿಸಿ. ಕುತ್ತಿಗೆ ಸೊಂಟ ನೇರವಾಗಿರಬೇಕು. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿ ಮತ್ತು ಸಾಮಾನ್ಯ ಶ್ವಾಸೋಚ್ಛ್ವಾಸದೊಂದಿಗೆ ಈ ಆಸನದಲ್ಲಿ ಕೆಲವು ಕ್ಷಣ ಹಾಗೇ ಇರಿ.
ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಮೊಣಕಾಲು ಮತ್ತು ಕಾಲನ್ನು ನೇರವಾಗಿಸಿ ಮತ್ತು ವಿಶ್ರಾಮ ಆಸನದ ಸ್ಥಿತಿಗೆ ಬನ್ನಿ. ಪುನಃ ವಿಶ್ರಾಮಾಸನದಿಂದ ವಾಪಸ್ ಬನ್ನಿ. ಈಗ ನಾವು ವಜ್ರಾಸನದ ಅಭ್ಯಾಸ ಮಾಡೋಣ. ಇದಕ್ಕಾಗಿ ನೀವು ನಿಮ್ಮ ಎಡಕಾಲನ್ನು ಮೊಣಕಾಲಿನಿಂದ ಮಡಚಿ ಮತ್ತು ಬಲಗಾಲಿನ ಪಾದವನ್ನು ಬಲ ನಿತಂಬದ ಕೆಳಗಿಡಿ. ಇದೇ ರೀತಿ ಎಡಗಾಲನ್ನು ಕೂಡ ಮಡಚಿ ಎಡಗಾಲಿನ ಪಾದವನ್ನು ಎಡ ನಿತಂಬದ ಕೆಳಗಿಡಿ. ಎರಡೂ ಕಾಲುಗಳ ಹೆಬ್ಬೆರಳುಗಳು ಪರಸ್ಪರ ಸ್ಪರ್ಶಿಸಬೇಕು ಮತ್ತು ಪಾದಗಳ ನಡುವೆ ಕುಳಿತುಕೊಳ್ಳಿ. ಈಗ ಎರಡೂ ಕೈಗಳನ್ನು ನಿಮ್ಮ ಮೊಣಕಾಲುಗಳ ಮೇಲಿಡಿ. ಕುತ್ತಿಗೆ ಸೊಂಟ ನೇರವಾಗಿರಿಸಿ. ಉಸಿರಾಟದ ಸ್ಥಿತಿ ಸಾಮಾನ್ಯವಾಗಿ ಇರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇದು ವಜ್ರಾಸನ. ಯಾರಿಗೇ ಆಗಲಿ ಮೊಣಕಾಲು ನೋವು, ಆರ್ಥ್ರೈಟಿಸ್ ಅಥವಾ ಇಂತಹ ಸಮಸ್ಯೆ ಇದ್ದರೆ ಅಂಥವರು ಈ ಆಸನದ ಅಭ್ಯಾಸವನ್ನು ಮಾಡಬಾರದು. ಈ ಆಸನ ನಮ್ಮ ಮೊಣಕಾಲುಗಳನ್ನು ಬಲಗೊಳಿಸುತ್ತದೆ, ಜೊತೆಗೆ ನಮ್ಮ ಶ್ವಸನ ತಂತ್ರಕ್ಕೆ ಒಂದು ಮಹತ್ವಪೂರ್ಣವಾದಂತಹ ಆಸನ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವಜ್ರಾಸನದಲ್ಲಿಯೇ ಈಗ ನಾವು ಅರ್ಧ ಉಷ್ಟ್ರಾಸನದ ಅಭ್ಯಾಸ ಮಾಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಣಕಾಲ ಮೇಲೆ ನಿಲ್ಲಿ. ಮೊಣಕಾಲು ಮತ್ತು ಪಾದಗಳ ನಡುವೆ ಕೆಲವು ಇಂಚುಗಳ ಅಂತರ ಇಡಿ. ಎರಡೂ ಕೈಗಳನ್ನು ನಿಮ್ಮ ನಿತಂಬದ ಹಿಂದೆ ಇಡಿ. ಬೆರಳುಗಳು ಕೆಳಮುಖವಾಗಿರಬೇಕು. ಎರಡೂ ಮುಂಗೈಗಳನ್ನು ಸಮಾನಾಂತರಗೊಳಿಸಿ. ಉಸಿರನ್ನು ತುಂಬಿಕೊಂಡು ಉಸಿರನ್ನು ಹೊರಬಿಡುತ್ತಾ ಸೊಂಟ ಮತ್ತು ಬೆನ್ನಿನಿಂದ ಹಿಂದಕ್ಕೆ ಬಗ್ಗಿ. ಸಾಮಾನ್ಯ ಉಸಿರಾಟದ ಸ್ಥಿತಿಯಲ್ಲಿ ಹಾಗೇ ಇರಿ. ಇದು ಅರ್ಧ ಉಷ್ಟ್ರಾಸನದ ಸ್ಥಿತಿ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಮತ್ತು ವಕ್ಷಸ್ಥಳವನ್ನು ನೇರವಾಗಿಸಿ ಮತ್ತು ಪುನಃ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ನಾವು ಉಷ್ಟ್ರಾಸನದ ಅಭ್ಯಾಸ ಮಾಡೋಣ. ಈಗ ಮತ್ತೊಮ್ಮೆ ನೀವು ನಿಮ್ಮ ಮೊಣಕಾಲ ಮೇಲೆ ನಿಲ್ಲಿ. ಮೊಣಕಾಲು ಮತ್ತು ಪಾದಗಳ ನಡುವೆ ಕೆಲವು ಇಂಚುಗಳ ಅಂತರ ಇಡಿ. ಉಸಿರನ್ನು ತುಂಬಿಕೊಂಡು ನಿಮ್ಮ ಸೊಂಟ ಮತ್ತು ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ. ಬಲಗೈಯನ್ನು ನಿಮ್ಮ ಬಲಪಾದದ ಮೇಲಿರಿಸಿ ಮತ್ತು ಎಡಗೈಯನ್ನು ಎಡಪಾದದ ಮೇಲಿರಿಸಿ. ಸಾಮಾನ್ಯ ಶ್ವಾಸೋಚ್ಛ್ವಾಸ ಮಾಡುತ್ತಾ ಇರಿ. ಬಲಗೈಯನ್ನು ಬಲ ಅಂಗಾಲ ಮೇಲೆ ಮತ್ತು ಎಡಗೈಯನ್ನು ಎಡ ಅಂಗಾಲ ಮೇಲಿಡಿ. ಉಸಿರಾಟದ ಸ್ಥಿತಿ ಸಾಮಾನ್ಯವಾಗಿರಬೇಕು. ಇದು ಉಷ್ಟ್ರಾಸನ. ಇದು ನಮ್ಮ ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ. ಅದರ ಜೊತೆಗೆ ಇದು ನಮ್ಮ ವಕ್ಷ ಪ್ರದೇಶಕ್ಕೆ ಮತ್ತು ಗ್ರೀವಕ್ಕೆ ಮಹತ್ವಪೂರ್ಣವಾದಂತಹ ಆಸನ. ಉಸಿರನ್ನು ತುಂಬಿಕೊಳ್ಳುತ್ತಾ ಕುತ್ತಿಗೆ ಮತ್ತು ಸೊಂಟವನ್ನು ನೇರವಾಗಿಸಿ. ಉಸಿರನ್ನು ಹೊರಬಿಡುತ್ತಾ ಪುನಃ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮತ್ತು ಈ ಆಸನದ ಪ್ರಭಾವ ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಏನಾಗಿದೆ ಎಂದು ಅನುಭವಿಸಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಉಷ್ಟ್ರಾಸನದ ನಂತರ ಇದಕ್ಕೆ ವಿರುದ್ಧವಾದಂತಹ ಆಸನದ ಅಭ್ಯಾಸ ನಾವು ಶಶಾಂಕಾಸನ ಮಾಡೋಣ. ಎರಡೂ ಮೊಣಕಾಲುಗಳ ಮಧ್ಯೆ ಕೆಲವು ಇಂಚುಗಳ ಅಂತರ ಇಡಿ. ಎರಡೂ ಅಂಗೈಗಳನ್ನು ಎರಡು ಮೊಣಕಾಲುಗಳ ನಡುವೆ ಇರಿಸಿ. ಉಸಿರು ತುಂಬಿಕೊಳ್ಳಿ ಮತ್ತು ಉಸಿರನ್ನು ಹೊರಬಿಡುತ್ತಾ ಕೈಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ವಕ್ಷಸ್ಥಲ ಮತ್ತು ಗಲ್ಲವನ್ನು ನೆಲಕ್ಕೆ ಸ್ಪರ್ಶಿಸಿ. ನೆನಪಿಡಿ, ಮುಂದಕ್ಕೆ ಬಾಗುವಾಗ ನಿಮ್ಮ ಮಣಿಗಂಟು ನಿತಂಬವನ್ನು ಸ್ಪರ್ಶಿಸಬೇಕು. ಇದು ಶಶಕ ಆಸನ. ಈ ಆಸನ ಟೆನ್ಷನ್, ಚಿಂತೆ ಮುಂತಾದ ಮಾನಸಿಕ ತೊಂದರೆಗಳನ್ನು ನಿವಾರಿಸಲು ಸಹಾಯಕವಾಗಿದೆ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಎರಡೂ ಕಾಲುಗಳ ಮೊಣಕಾಲುಗಳನ್ನು ಜೋಡಿಸಿ ಮತ್ತು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಉತ್ಥಾನ ಮಂಡೂಕಾಸನ. ಉಸಿರು ತುಂಬಿಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಹೊರಬಿಡುತ್ತಾ
ಬಲಗೈಯನ್ನು ಎಡಭುಜದ ಮೇಲೆ ಮತ್ತು ಎಡಗೈಯ ಅಂಗೈಯನ್ನು ಬಲಭುಜದ ಮೇಲೆ ಇರಿಸಿ. ಇಲ್ಲಿ ಸಾಮಾನ್ಯ ಉಸಿರಾಟದೊಂದಿಗೆ ಹಾಗೆಯೇ ಇರಿ. ಇದು ಉತ್ಥಾನ ಮಂಡೂಕಾಸನ. ಈ ಆಸನ ನಮ್ಮ ವಕ್ಷಸ್ಥಳಕ್ಕಾಗಿ ಒಂದು ಪ್ರಮುಖ ಆಸನದ ಶ್ರೇಣಿಯಲ್ಲಿ ಬರುತ್ತದೆ. ಉಸಿರನ್ನು ಹೊರಬಿಡುತ್ತಾ ಪುನಃ ನಿಮ್ಮ ಕೈಗಳನ್ನು ವಾಪಸ್ ತನ್ನಿ. ಎರಡೂ ಕೈಗಳನ್ನು ಮೊಣಕಾಲ ಮೇಲಿರಿಸಿ ಮತ್ತು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ಈ ಆಸನದ ಪ್ರಭಾವವನ್ನು ಅನುಭವಿಸಿ. ಈಗ ನಾವು ವಕ್ರಾಸನದ ಅಭ್ಯಾಸ ಮಾಡೋಣ. ಇದಕ್ಕಾಗಿ ದಂಡಾಸನಕ್ಕೆ ಬನ್ನಿ. ಈಗ ಬಲಗಾಲಿನ ಮೊಣಕಾಲನ್ನು ಮಡಚಿ ಮತ್ತು ಬಲಗಾಲಿನ ಪಾದವನ್ನು ಎಡಗಾಲಿನ ಮೊಣಕಾಲಿನ ಬಳಿ ಇರಿಸಿ. ಬಲಗಾಲಿನ ಅಂಗೈಯನ್ನು ಸೊಂಟದ ಹಿಂದೆ ಇರಿಸಿ. ಮತ್ತೆ ಎಡಗೈಯಿಂದ ನಿಮ್ಮ ಮೊಣಕಾಲನ್ನು ಸುತ್ತುವರಿದು ಮೇಲಿಂದ ತನ್ನಿ ಮತ್ತು ನಿಮ್ಮ ಬಲಗಾಲಿನ ಪಾದದ ಬಳಿ ಇರಿಸಿ ಅಥವಾ ನಿಮ್ಮ ಬಲಗಾಲಿನ ಪಾದವನ್ನು ಹಿಡಿದುಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕುತ್ತಿಗೆಯನ್ನು ಮತ್ತು ನಿಮ್ಮ ಭುಜವನ್ನು ಹಿಂಭಾಗಕ್ಕೆ ತಿರುಗಿಸಿ. ಸಾಮಾನ್ಯ ಶ್ವಾಸೋಚ್ಛ್ವಾಸದಲ್ಲಿ ಇಲ್ಲಿ ಸ್ವಲ್ಪ ಹೊತ್ತಿರಿ. ಇದು ವಕ್ರಾಸನದ ಸ್ಥಿತಿ. ಇದು ಬೆನ್ನ ಹುರಿಯನ್ನು ತಿರುಗಿಸುವಂತಹ ಒಂದು ಮಹತ್ವಪೂರ್ಣ ಆಸನ. ಇದರಿಂದ ನಮ್ಮ ಬೆನ್ನ ಹುರಿ ಸಡಿಲವಾಗುತ್ತದೆ. ಅದರಿಂದಾಗಿ ಅದರ ಪ್ರಭಾವ ನಮ್ಮ ಗ್ರೀವ ಮತ್ತು ನಮ್ಮ ವಕ್ಷಸ್ಥಳದ ಮೇಲೂ ಒಳ್ಳೆಯ ಪ್ರಭಾವ ಉಂಟಾಗುತ್ತದೆ. ಉಸಿರನ್ನು ಹೊರಬಿಡುತ್ತಾ ಕುತ್ತಿಗೆಯನ್ನು ಪುನಃ ಯಥಾಸ್ಥಾನಕ್ಕೆ ತನ್ನಿ ಮತ್ತು ಎಡಗೈಯ ಅಂಗೈಯನ್ನು ಮೊದಲಿನ ಸ್ಥಿತಿಗೆ ತನ್ನಿ. ಈಗ ಕಾಲನ್ನು ನೇರವಾಗಿಸಿ. ಈಗ ಈ ಅಭ್ಯಾಸವನ್ನು ಎಡಗಾಲಿನೊಂದಿಗೆ ಮಾಡಿ. ಎಡಗಾಲಿನ ಮೊಣಕಾಲನ್ನು ಮಡಚಿ ಎಡಗಾಲಿನ ಪಾದವನ್ನು ಬಲಗಾಲಿನ ಮೊಣಕಾಲಿನ ಬಳಿಯಿಡಿ. ಮತ್ತೆ ಈಗ ಅಭ್ಯಾಸವನ್ನು ಬಲಗಾಲಿನಿಂದ ಆವರಿಸುತ್ತಾ ಮತ್ತು ಬಲಗೈಯನ್ನು ನಿಮ್ಮ ಎಡಪಾದದ ಬಳಿ ಅಥವಾ ನಿಮ್ಮ ಬಲಗೈಯಿಂದ ನಿಮ್ಮ ಎಡಗಾಲಿನ ಪಾದವನ್ನು ಹಿಡಿದುಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕುತ್ತಿಗೆ ಮತ್ತು ಭುಜವನ್ನು ತಿರುಗಿಸಿ. ಇದು ವಕ್ರಾಸನದ ಸ್ಥಿತಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕುತ್ತಿಗೆಯನ್ನು ಯಥಾಸ್ಥಿತಿಗೆ ತನ್ನಿ. ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ ಮತ್ತು ಕಾಲುಗಳನ್ನು ನೇರವಾಗಿಸಿ. ಈಗ ಪುನಃ ಮತ್ತೊಮ್ಮೆ ವಿಶ್ರಾಮಾಸನಕ್ಕೆ ಬನ್ನಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಮಾಸನದ ಸ್ಥಿತಿಯಲ್ಲಿ ಬನ್ನಿ. ಕಣ್ಣುಗಳನ್ನು ತೆರೆದು ಕುತ್ತಿಗೆಯನ್ನು ನೇರವಾಗಿಸಿ. ಈಗ ನಾವು ಕುಳಿತುಕೊಂಡು ಮಾಡುವ ಆಸನದ ನಂತರ ಕೌಚಿ ಮಲಗಿಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸ ಮಾಡೋಣ. ಇದಕ್ಕಾಗಿ ನೀವಿರುವಲ್ಲಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಎರಡೂ ಕಾಲುಗಳ ನಡುವೆ ಕೆಲವು ಇಂಚುಗಳ ಅಂತರ ಇಡಿ. ಎರಡೂ ಕಾಲುಗಳ ಬೆರಳುಗಳು ಹೊರಮುಖವಾಗಿ ಮತ್ತು ಹಿಂಗಾಲುಗಳು ಪರಸ್ಪರ ಎದುರು ಬದುರು. ಎಡ ಅಂಗೈಯ ಮೇಲೆ ಬಲ ಅಂಗೈಯನ್ನಿರಿಸಿ. ನಿಮ್ಮ ಕುತ್ತಿಗೆಯನ್ನು ಬಲ ಅಥವಾ ಎಡಮುಖವಾಗಿ ಇರಿಸಿ. ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಮೊದಲ ಆಸನ ಮಕರಾಸನ. ಈ ಆಸನದಲ್ಲಿ ವಿಶ್ರಾಂತಿ ಮಾಡುತ್ತೇವೆ. ಈ ಆಸನ ನಮ್ಮ ಮನಸ್ಸು ಮತ್ತು ಶರೀರವನ್ನು ಶಾಂತ ಮತ್ತು ಶಿಥಿಲವಾಗಿಸುವಲ್ಲಿ ಸಹಾಯಕ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸಾಮಾನ್ಯ ಶ್ವಾಸೋಚ್ಛ್ವಾಸ. ಎರಡೂ ಕಾಲುಗಳ ಪಾದಗಳನ್ನು ಜೋಡಿಸಿ. ಕುತ್ತಿಗೆಯನ್ನು ನೇರವಾಗಿಸಿ. ಮುಂದಿನ ಅಭ್ಯಾಸ ಭುಜಂಗಾಸನ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಗಲ್ಲವನ್ನು ನೆಲಕ್ಕೆ ಮುಟ್ಟಿಸಿ. ಕಾಲು ಮತ್ತು ಮೊಣಕಾಲುಗಳು ಪರಸ್ಪರ ಜೋಡಿಕೊಂಡಿರಲಿ. ಈಗ ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಅಂಗೈಗಳನ್ನು ನಿಮ್ಮ ವಕ್ಷಸ್ಥಳದ ಬಳಿಗೆ ತನ್ನಿ. ನೆನಪಿಡಿ, ನಿಮ್ಮ ಅಂಗೈ ಹಾಗೂ ಮುಂಗೈ ವಕ್ಷಸ್ಥಳದ ಅಕ್ಕಪಕ್ಕ ಟಚ್ ಆಗ್ತಾ ಇರಬೇಕು. ಗಲ್ಲ ನೆಲಕ್ಕೆ ಸ್ಪರ್ಶಿಸಬೇಕು. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಮ್ಮ ಗಲ್ಲ
ಮತ್ತು ನಿಮ್ಮ ಎದೆಯನ್ನು ಮೇಲಕ್ಕೆ ಎತ್ತಿ. ಸಾಧ್ಯವಾದರೆ ನಾಭಿಯ ತನಕ ನಿಮ್ಮ ಶರೀರವನ್ನು ಎತ್ತಿ. ಇದು ಭುಜಂಗಾಸನ. ಇದು ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ ಮತ್ತು ಜೊತೆಗೆ ವಕ್ಷಸ್ಥಳ ಮತ್ತು ಗ್ರೀವಾದ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ. ಸಾಮಾನ್ಯವಾಗಿ ಉಸಿರಾಡುತ್ತೀರಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ನಿಮ್ಮ ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ಮುಟ್ಟಿಸಿ. ಪುನಃ ಮಕರಾಸನದಲ್ಲಿ ನೀವು ವಿಶ್ರಾಂತಿ ಪಡೆಯಿರಿ. ಮಕರಾಸನದ ನಂತರ ಈಗ ನಾವು ಶಲಭಾಸನದ ಅಭ್ಯಾಸ ಮಾಡೋಣ. ಇದಕ್ಕಾಗಿ ಎರಡೂ ಕಾಲುಗಳನ್ನು ಪುನಃ ಜೋಡಿಸಿಕೊಳ್ಳಿ. ಎರಡೂ ಕೈಗಳನ್ನು ಈಗ ಮುಂದಕ್ಕೆ ಚಾಚಿ ಗಲ್ಲವನ್ನು ನೆಲಕ್ಕೆ ತಗುಲಿಸಿ. ಈಗ ಎರಡೂ ಕೈಗಳನ್ನು ನಿಮ್ಮ ತೊಡೆಗಳ ಬಳಿಗೆ ತನ್ನಿ. ಅಂಗೈಗಳು ಕೆಳಮುಖವಾಗಿರಬೇಕು. ಗಲ್ಲ ನೆಲವನ್ನು ಸ್ಪರ್ಶಿಸುತ್ತಿರಬೇಕು. ಮೊಣಕಾಲುಗಳು ಮತ್ತು ಪಾದಗಳು ಪರಸ್ಪರ ಜೋಡಿಕೊಂಡಿರಬೇಕು. ಉಸಿರನ್ನು ತುಂಬಿಕೊಂಡು ನಿಮ್ಮ ಎರಡೂ ಕಾಲುಗಳನ್ನು ಸಾಧ್ಯವಾದಷ್ಟು ಮೇಲೆತ್ತುವ ಪ್ರಯತ್ನ ಮಾಡಿ. ಇದು ಶಲಭಾಸನದ ಸ್ಥಿತಿ. ಇದರಿಂದ ನಮ್ಮ ಸೊಂಟ ಫ್ಲೆಕ್ಸಿಬಲ್ ಆಗುತ್ತದೆ. ಇದು ಸಯಾಟಿಕಾ ಇಂತಹ ರೋಗಗಳನ್ನು ನಿವಾರಿಸುವಲ್ಲಿ ಸಹಾಯಕವಾಗುತ್ತದೆ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಈಗ ಪುನಃ ಮಕರಾಸನದಲ್ಲಿ ಮಲಗಿಕೊಳ್ಳಿ. ಈಗ ಈ ಆಸನದಿಂದ ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೇನು ಪ್ರಭಾವ ಆಗಿದೆಯೋ ಅದನ್ನು ಅನುಭವಿಸಿ. ಈಗ ನಾವು ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸ ಮಾಡಿದೆವು. ಇದರಲ್ಲಿ ಭುಜಂಗಾಸನ ಮತ್ತು ಶಲಭಾಸನ. ಈಗ ನಾವು ಬೆನ್ನ ಮೇಲೆ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸ ಮಾಡೋಣ. ಕಾಲುಗಳನ್ನು ಜೋಡಿಸಿ. ಈಗ ಬಲ ಅಥವಾ ಎಡ ಮಗ್ಗುಲಿನಿಂದ ಬೆನ್ನ ಮೇಲೆ ಮಲಗಿ. ಕಾಲುಗಳಲ್ಲಿ ಕೆಲವು ಇಂಚುಗಳ ಅಂತರ ಇಡಿ. ಶರೀರದಿಂದ ನಿಮ್ಮ ಅಂಗೈಗಳನ್ನು ಕೆಲವು ಇಂಚು ದೂರದಲ್ಲಿಡಿ. ಅಂಗೈಗಳು ಮೇಲ್ಮುಖವಾಗಿರಲಿ. ಇದು ಶವಾಸನದ ಸ್ಥಿತಿ. ಅಂಗಾತ ಮಲಗಿ ಮಾಡುವಂತಹ ಆಸನಗಳ ಸಿದ್ಧತೆಗಾಗಿ ಎಲ್ಲಕ್ಕೂ ಮೊದಲ ಆಸನ ಶವಾಸನ. ಹಾಗಾಗಿ ನೀವು ನಿಮ್ಮ ಶರೀರ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಶ್ವಾಸದ ಗತಿಯನ್ನು ಪರಿಶೀಲಿಸಿ. ಉಸಿರಾಟದ ಸ್ಥಿತಿ ಸಾಮಾನ್ಯವಾಗಿರಲಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಕಾಲುಗಳನ್ನು ಜೋಡಿಸಿ. ಅಂಗಾತ ಮಲಗಿ ಮಾಡುವ ಆಸನಗಳಲ್ಲಿ ಎಲ್ಲಕ್ಕೂ ಮೊದಲ ಆಸನ ಸೇತುಬಂಧ ಆಸನ. ಉಸಿರನ್ನು ತುಂಬಿಕೊಂಡು ನಿಮ್ಮ ಎರಡೂ ಕಾಲುಗಳ ಮೊಣಕಾಲುಗಳನ್ನು ಬಗ್ಗಿಸಿ ಮತ್ತು ನಿಮ್ಮ ನಿತಂಬದ ಬಳಿಗೆ ತನ್ನಿ. ಪಾದಗಳನ್ನು ನಿತಂಬದ ಬಳಿಗೆ ತನ್ನಿ. ಈಗ ನಿಮ್ಮ ಎರಡೂ ಕೈಗಳಿಂದ ಎರಡೂ ಕಾಲುಗಳ ಮಣಿಗಂಟುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಮ್ಮ ಸೊಂಟವನ್ನು ಮೇಲಕ್ಕೆ ಎತ್ತಿ. ಇಲ್ಲಿ ಸಾಮಾನ್ಯವಾಗಿ ಉಸಿರಾಡುತ್ತಾ ಹಾಗೆಯೇ ಇರಿ. ಇದು ಸೇತುಬಂಧ ಆಸನ. ಇದು ನಮ್ಮ ಶರೀರವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ, ಸೊಂಟವನ್ನು ಫ್ಲೆಕ್ಸಿಬಲ್ ಆಗಿಸುತ್ತದೆ. ಅದರ ಜೊತೆಗೆ ವಕ್ಷಸ್ಥಲ ಮತ್ತು ನಮ್ಮ ಗ್ರೀವಕ್ಕೆ ಬಹಳ ಮಹತ್ವಪೂರ್ಣವಾದಂತಹ ಆಸನ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಸೊಂಟವನ್ನು ಕೆಳಗೆ ತನ್ನಿ ಮತ್ತು ಶವಾಸನದಲ್ಲಿ ವಿಶ್ರಾಂತಿ ಮಾಡಿ. ಈ ಆಸನದ ಆಕಾರ ಒಂದು ಸೇತುವಿನಂತೆ ಇರುತ್ತದೆ. ಹಾಗಾಗಿ ಇದನ್ನು ಸೇತುಬಂಧ ಆಸನ ಎನ್ನಲಾಗುತ್ತದೆ. ಮುಂದಿನ ಅಭ್ಯಾಸಕ್ಕಾಗಿ ಸಿದ್ಧತೆ ಮಾಡೋಣ. ಪುನಃ ಎರಡೂ ಕಾಲುಗಳ ಪಾದಗಳನ್ನು ಜೋಡಿಸಿ, ಮೊಣಕಾಲು ಜೋಡಿಸಿ. ಮುಂದಿನ ಅಭ್ಯಾಸ ಉತ್ಥಾನ ಪಾದಾಸನ. ಅಂಗೈಗಳು ಕೆಳಮುಖವಾಗಿ ಇರಬೇಕು, ಅಂದರೆ ನೆಲಮುಖವಾಗಿ. ಎರಡೂ ಕಾಲುಗಳ ಪಾದಗಳು ಮತ್ತು ಮೊಣಕಾಲುಗಳನ್ನು ಜೋಡಿಸಿ. ಉಸಿರು ತುಂಬಿಕೊಳ್ಳುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮೊಣಕಾಲು ಬಗ್ಗಿಸದೆ ಮೇಲೆತ್ತಿ 30 ಡಿಗ್ರಿ ಆಂಗಲ್ನಲ್ಲಿ ಎತ್ತಿ. ಸಾಮಾನ್ಯ ಉಸಿರಾಟದೊಂದಿಗೆ ಇದೇ ಸ್ಥಿತಿಯಲ್ಲಿರಿ. ಇದು ಉತ್ಥಾನ ಪಾದಾಸನ.
ಈ ಆಸನ ನಮ್ಮ ಕಾಲು ಮತ್ತು ನಮ್ಮ ಹೊಟ್ಟೆಗೆ ಮಹತ್ವಪೂರ್ಣವಾದಂತಹ ಆಸನ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ವಾಪಸ್ ತನ್ನಿ ಮತ್ತು ಶವಾಸನದಲ್ಲಿ ವಿಶ್ರಾಂತಿ ಮಾಡಿ. ಮುಂದಿನ ಅಭ್ಯಾಸ ಅರ್ಧ ಹಲಾಸನ. ಅರ್ಧ ಹಲಾಸನಕ್ಕಾಗಿ 2 ಕಾಲುಗಳನ್ನು ಜೋಡಿಸಿ, ಅಂಗೈಗಳು ನೆಲವನ್ನು ಸ್ಪರ್ಶಿಸುತ್ತಿರಲಿ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಮ್ಮ 2 ಕಾಲುಗಳನ್ನು 90 ಡಿಗ್ರಿ ಮೇಲೆತ್ತಿ. ನೆನಪಿಡಿ, ನಿಮ್ಮ ಮೊಣಕಾಲುಗಳು ಬಗ್ಗಬಾರದು. ಇದು ಅರ್ಧ ಹಲಾಸನದ ಸ್ಥಿತಿ. ಸಾಮಾನ್ಯ ಶ್ವಾಸೋಚ್ಛ್ವಾಸದೊಂದಿಗೆ ಇರಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಕೆಳಗೆ ತನ್ನಿ. ಯಾವುದೇ ರೀತಿಯಲ್ಲಿ ವೇಗವಾಗಿ ತರಬೇಡಿ ಮತ್ತು ಶವಾಸನದಲ್ಲಿ ವಿಶ್ರಾಂತಿ ಮಾಡಿ. ಈ ಆಸನ ಅಧಿಕ ರಕ್ತದೊತ್ತಡದ ವ್ಯಕ್ತಿಗಳಿಗೆ ಬಹಳ ಪ್ರಯೋಜನಕಾರಿ. ಮುಂದಿನ ಅಭ್ಯಾಸ ಪವನ ಮುಕ್ತಾಸನ. ಕಣ್ಣುಗಳನ್ನು ತೆರೆಯಿರಿ. 2 ಕಾಲುಗಳನ್ನು ಪುನಃ ಜೋಡಿಸಿ. ಈಗ 2 ಕಾಲುಗಳನ್ನು ಎತ್ತಿ 90 ಡಿಗ್ರಿಗೆ ತನ್ನಿ. ಉಸಿರನ್ನು ಹೊರಬಿಡುತ್ತಾ ಮೊಣಕಾಲುಗಳನ್ನು ಬಗ್ಗಿಸಿ ಮತ್ತು ಮೊಣಕಾಲನ್ನು ವಕ್ಷಸ್ಥಳದ ಸಮೀಪ ತನ್ನಿ. 2 ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಮೊಣಕಾಲುಗಳನ್ನು ವಕ್ಷಸ್ಥಳದತ್ತ ಒತ್ತಿ. ಪುನಃ ಉಸಿರು ತುಂಬಿ ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕುತ್ತಿಗೆಯನ್ನು ಮೇಲಕ್ಕೆ ಎತ್ತಿ ಮತ್ತು ನಿಮ್ಮ ಗಲ್ಲ ಅಥವಾ ಮೂಗು, ಗಲ್ಲ ಮತ್ತು ಮೂಗು ಎರಡೂ ಮೊಣಕಾಲಿನ ಮಧ್ಯೆ ಬರಲಿ. ಇದು ಪವನ ಮುಕ್ತಾಸನ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಕುತ್ತಿಗೆಯನ್ನು ಕೆಳಗೆ ತನ್ನಿ. ಕೈ ಬೆರಳುಗಳನ್ನು ಬಿಡಿಸಿಕೊಳ್ಳಿ. 2 ಕಾಲುಗಳನ್ನು 90 ಡಿಗ್ರಿ ಮೇಲೆತ್ತಿ ಮತ್ತೆ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ತನ್ನಿ ಮತ್ತು ವಿಶ್ರಾಮಾಸನದ ಸ್ಥಿತಿಗೆ ಬಂದುಬಿಡಿ. ಪವನ ಮುಕ್ತಾಸನ ನಮ್ಮ ಉದರದ ಅನೇಕ ರೀತಿಯ ರೋಗಗಳನ್ನು ದೂರ ಮಾಡುವಲ್ಲಿ ಸಹಾಯಕ. ಶವಾಸನ. 2 ಕಾಲುಗಳ ನಡುವೆ ಕೆಲವು ಇಂಚುಗಳ ಅಂತರ ಇಡಿ. ಅಂಗೈಗಳು ಮೇಲ್ಮುಖವಾಗಿರಲಿ. ಅಂಗೈಗಳು ಶರೀರದಿಂದ ಕೆಲವು ಇಂಚು ದೂರದಲ್ಲಿರಲಿ. ಕುತ್ತಿಗೆ ನೇರ. ಸಾಮಾನ್ಯ ಉಸಿರಾಟ ಮತ್ತು ಶವಾಸನದ ಅಭ್ಯಾಸ. ಈ ತನಕ ನೀವದೇನು ಚಾಲನಾ ಕ್ರಿಯೆಗಳನ್ನು ಅಥವಾ ಆಸನಗಳನ್ನು ಅಭ್ಯಾಸ ಮಾಡಿದ್ದೀರೋ ಅವೆಲ್ಲವುಗಳಿಗೂ ಶವಾಸನದಲ್ಲಿ ವಿಶ್ರಾಂತಿಗೊಳ್ಳುವುದನ್ನು ಗಮನಿಸಿ. ಈಗ ಆ ಆಸನಗಳಿಂದ ನಿಮ್ಮ ಶರೀರ ಅಥವಾ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸುಸ್ತು ಇದ್ದರೂ ಅದನ್ನು ನೀವು ಶವಾಸನದಲ್ಲಿ ಶಿಥಿಲಗೊಳಿಸುವಂತಹ ಪ್ರಯತ್ನ ಮಾಡಿ. ಶರೀರ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಪ್ರಯತ್ನ. 3 ಬಾರಿ ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿ. ಆಳವಾದ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾದ ಆಳವಾದ ಶ್ವಾಸವನ್ನು ಹೊರಬಿಡಿ. ಲಯಬದ್ಧವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿ. ಪ್ರತಿಯೊಂದು ಉಸಿರಾಟದಲ್ಲೂ ಒಂದು ರೀತಿಯ ಅನುಭವ. ಉಸಿರನ್ನು ಹೊರಬಿಡುತ್ತಾ ಶರೀರದಲ್ಲಿ ಶಿಥಿಲತೆ ಮತ್ತು ಮನಸ್ಸು ಶಾಂತಗೊಳ್ಳುವ ಅನುಭವ. ನಿಮ್ಮ ಉಸಿರಾಟದ ಗತಿ ತೀವ್ರವಾಗುತ್ತಿದ್ದರೆ ಅದನ್ನು ನಿಧಾನಗೊಳಿಸಲು ಪ್ರಯತ್ನಿಸಿ. ಶವಾಸನ. ಈ ಆಸನ ನಮ್ಮ ಶರೀರದ ಸುಸ್ತನ್ನು, ಟೆನ್ಷನ್ ಮತ್ತು ಅನೇಕ ರೀತಿಯ ರೋಗಗಳನ್ನು ದೂರ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿ. ಸಾಮಾನ್ಯವಾಗಿ ಉಸಿರಾಟದಲ್ಲಿ ಯಾವುದೇ ರೀತಿಯ
ತೀವ್ರತೆ ಅಥವಾ ನಿಧಾನಗತಿ ಇರಬಾರದು. ಪ್ರಾಕೃತಿಕವಾಗಿ ಉಸಿರಾಟದ ಗತಿಯಲ್ಲಿ ಉಸಿರಾಡಿ. ಆ ಶ್ವಾಸ ಉಚ್ಛ್ವಾಸದ ಕುರಿತಾಗಿ ಎಚ್ಚರವಾಗಿರುವ ಮತ್ತೆ 3 ಬಾರಿ ದೀರ್ಘವಾದ ಶ್ವಾಸೋಚ್ಛ್ವಾಸವನ್ನು ಮಾಡಿ. ದೀರ್ಘವಾದ ಶ್ವಾಸ ಮತ್ತೆ ದೀರ್ಘವಾದ ಶ್ವಾಸವನ್ನು ಲಯಬದ್ಧವಾಗಿ ಹೊರಹಾಕಿ. ದೀರ್ಘವಾದ ಆಳವಾದ ನಿಧಾನವಾದ ಶ್ವಾಸೋಚ್ಛ್ವಾಸ 3 ಬಾರಿ ಆದ ಮೇಲೆ ನಿಮ್ಮ ಕಾಲಬೆರಳು ಮತ್ತು ಕೈಯ ಬೆರಳುಗಳನ್ನು ಅಲುಗಾಡಿಸಿ. ಶವಾಸನದ ನಂತರ ಈಗ ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಇದಕ್ಕಾಗಿ ನೀವು ಎಡ ಅಥವಾ ಬಲ ಮಗ್ಗುಲಿನಿಂದ ಎದ್ದು ಕುಳಿತುಕೊಳ್ಳಿ. ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ, ಸುಖಾಸನ, ಅರ್ಧ ಪದ್ಮಾಸನ ಅಥವಾ ಪದ್ಮಾಸನದಲ್ಲಿ ಯಾವ ಆಸನ ಸಾಧ್ಯವೋ ಆ ಆಸನದಲ್ಲಿ ಕುಳಿತುಕೊಳ್ಳಿ. 2 ಕೈಗಳನ್ನು ನಿಮ್ಮ ಮೊಣಕಾಲ ಮೇಲಿಡಿ. ಸೊಂಟ ಕುತ್ತಿಗೆ ನೇರವಾಗಿರಲಿ. ಈಗ 2 ಕೈಗಳನ್ನು ಧ್ಯಾನ ಮುದ್ರೆಗೆ ತನ್ನಿ. ಸಾಮಾನ್ಯ ಶ್ವಾಸೋಚ್ಛ್ವಾಸದೊಂದಿಗೆ ಪ್ರಾಣಾಯಾಮದ ಶ್ರೇಣಿಯಲ್ಲಿ ಎಲ್ಲಕ್ಕೂ ಮೊದಲು ನಾವು ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಇದಕ್ಕಾಗಿ ಸೊಂಟ ಕುತ್ತಿಗೆ ನೇರವಾಗಿರಲಿ. ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ನಿಮ್ಮ ಹೊಟ್ಟೆಯ ಮಾಂಸಖಂಡಗಳನ್ನು ಒಳಕ್ಕೆ ಎಳೆದುಕೊಳ್ಳಿ. ಅಲ್ಲಿ ಒಂದು ಸ್ಟ್ರೋಕ್ ಆಗಬೇಕು. ನೀವು 1 ಸೆಕೆಂಡಿನಲ್ಲಿ 1 ಸ್ಟ್ರೋಕ್ ಅಥವಾ 1 ಸೆಕೆಂಡಿನಲ್ಲಿ 2 ಸ್ಟ್ರೋಕ್ ಮಾಡಬಹುದು. ಇಲ್ಲಿ ನಾವು 2 ಆವೃತ್ತಿಗಳ ಅಭ್ಯಾಸ ಮಾಡೋಣ. ಒಂದು ಆವೃತ್ತಿಯಲ್ಲಿ ನಾವು 20 ಬಾರಿ ಕಪಾಲಭಾತಿಯ ಅಭ್ಯಾಸ ಮಾಡೋಣ. ಅದಕ್ಕಾಗಿ ಸಿದ್ಧರಾಗಿ ದೀರ್ಘವಾಗಿ ಶ್ವಾಸ ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ ಮತ್ತು ಕಪಾಲಭಾತಿಯನ್ನು ಆರಂಭಿಸಿ. ಕೊನೆಯಲ್ಲಿ ಉಸಿರನ್ನು ಪೂರ್ತಿ ಹೊರಗೆ ಹಾಕಿ ಮತ್ತು ಈ ಕ್ರಿಯೆಯಿಂದ ಏನು ಪ್ರಭಾವವಾಗಿದೆ ಅದನ್ನು ಅನುಭವಿಸಿ. ಕಣ್ಣುಗಳನ್ನು ಮುಚ್ಚಿಯೇ ಇರಿ. ಇದು ಕಪಾಲಭಾತಿಯ 1 ಚಕ್ರವಾಯಿತು. ಪುನಃ ಇದೇ ಕ್ರಿಯೆಯನ್ನು ಇನ್ನೊಂದು ಚಕ್ರ ಪುನರಾವರ್ತಿಸಿ. ದೀರ್ಘವಾಗಿ ಶ್ವಾಸ ತುಂಬಿಕೊಳ್ಳಿ. ಉಸಿರನ್ನು ಹೊರಗೆ ಬಿಡಿ. ಶುರು ಮಾಡಿ. ಕೊನೆಯದಾಗಿ ದೀರ್ಘ ಶ್ವಾಸ ಹೊರಗೆ ಬಿಡಿ. ಶ್ವಾಸಕೋಶದಲ್ಲಿರುವಂತಹ ಸಂಪೂರ್ಣ ಉಸಿರನ್ನು ಹೊರಗೆ ಬಿಟ್ಟು ಖಾಲಿಗೊಳಿಸಿ ಮತ್ತು ಸಾಮಾನ್ಯ ಶ್ವಾಸೋಚ್ಛ್ವಾಸದಲ್ಲಿ ಈ ಕ್ರಿಯೆಯ ಪ್ರಭಾವವನ್ನು ಅನುಭವಿಸಿ. ಕಪಾಲಭಾತಿ ಕ್ರಿಯೆ ಹೆಸರೇ ಹೇಳುವಂತೆ ಇದು ನಮ್ಮ ಕಪಾಲಕ್ಕಾಗಿ ಮಹತ್ವಪೂರ್ಣವಾದಂತಹ ಕ್ರಿಯೆ. ಅದರ ಜೊತೆಗೆ ಇದು ನಮ್ಮ ಹೊಟ್ಟೆಗಾಗಿ ಕೂಡ ಬಹಳ ಒಳ್ಳೆಯ ಕ್ರಿಯೆ ಎಂದು ನಂಬಲಾಗಿದೆ. ಕಪಾಲಭಾತಿ ಪ್ರಾಣಾಯಾಮದ ನಂತರ ನಾವು ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ ಮಾಡೋಣ. ಎಡಗೈಯನ್ನು ಧ್ಯಾನ ಮುದ್ರೆಯಲ್ಲಿ ಇರಿಸಿಕೊಳ್ಳಿ ಮತ್ತು ಬಲಗೈಯಲ್ಲಿ ನಾಸಾಗ್ರ ಧ್ಯಾನ ಮುದ್ರೆಯನ್ನು ಮಾಡಿಕೊಳ್ಳಿ. ಬಲಗೈಯ ಹೆಬ್ಬೆರಳಿನಿಂದ ಮೂಗಿನ ಬಲಹೊಳ್ಳೆಯನ್ನು ಮುಚ್ಚಿ ಎಡ ನಾಸಾರಂಧ್ರದಿಂದ ಎಲ್ಲಕ್ಕೂ ಮೊದಲು ಉಸಿರನ್ನು ಹೊರಗೆ ಹಾಕಿ. ಪುನಃ ಎಡ ನಾಸಾರಂಧ್ರದಿಂದ ನಿಧಾನವಾಗಿ ಉಸಿರನ್ನು ಒಳಗೆಳೆದುಕೊಳ್ಳಿ. ಎಡ ನಾಸಾರಂಧ್ರವನ್ನು ಬಂದ್ ಮಾಡಿ ನಿಧಾನವಾಗಿ ಉಸಿರನ್ನು ಬಲ ನಾಸಾರಂಧ್ರದಿಂದ ಹೊರಗೆ ಹಾಕಿ. ಅಂದರೆ ಉಚ್ಛ್ವಾಸ ಮಾಡಬೇಕು.
ಪುನಃ ಬಲ ನಾಸಾರಂಧ್ರದಿಂದ ಉಸಿರನ್ನು ತುಂಬಿಕೊಳ್ಳಿ. ಇದು ಗಾಢ ಮತ್ತು ಲಯಬದ್ಧವಾಗಿರಬೇಕು. ಬಲ ನಾಸಾರಂಧ್ರವನ್ನು ಬಂದ್ ಮಾಡಿ ಮತ್ತು ಎಡ ನಾಸಾರಂಧ್ರದಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮದ ಒಂದು ಚಕ್ರವಾಯಿತು. ಇದೇ ರೀತಿ 4 ಚಕ್ರ ಅಥವಾ ಆವೃತ್ತಿಗಳನ್ನು ಪುನಃ ಅಭ್ಯಾಸ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಶ್ರೇಣಿಯಲ್ಲಿ ಒಂದು ಉನ್ನತ ಶ್ರೇಣಿಯ ಪ್ರಾಣಾಯಾಮವಾಗಿದೆ. ಇದು ನಮ್ಮ ಶರೀರದ ನರನಾಡಿಗಳನ್ನು ಶುದ್ಧಗೊಳಿಸುತ್ತದೆ, ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಸಹಾಯಕವಾಗಿದೆ. ಈ ಪ್ರಾಣಾಯಾಮ ನಮ್ಮ ಶರೀರದ ಉಷ್ಣತೆ ಮತ್ತು ಶೀತ ಎರಡನ್ನೂ ಸಮಗೊಳಿಸಲು ಸಹಾಯಕ. ನೆನಪಿಡಿ, ಅನುಲೋಮ ವಿಲೋಮ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡುವಾಗ ನಿಮ್ಮ ಶ್ವಾಸದ ಗತಿ ಲಯಬದ್ಧವಾಗಿರಬೇಕು, ಆಳವಾಗಿರಬೇಕು ಮತ್ತು ನಿಧಾನವಾಗಿರಬೇಕು. ಮತ್ತೆ ನೀವು ಪ್ರಯತ್ನಿಸಬೇಕಿದ್ದು ಅಂದರೆ ಉಸಿರನ್ನು ತೆಗೆದುಕೊಳ್ಳಲು ಯಾವುದೇ ರೀತಿಯ ತೊಂದರೆ ಇರಬಾರದು. ಲಯಬದ್ಧವಾಗಿ ಶ್ವಾಸ ಉಚ್ಛ್ವಾಸವನ್ನು ಮಾಡುತ್ತಾ ಹೋಗಿ. 4 ಆವೃತ್ತಿ ಅಥವಾ ಸೈಕಲ್ ಪೂರ್ತಿಯಾದಾಗ ನೀವು ಈ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸಬಹುದು. ಪ್ರಾಣಾಯಾಮವನ್ನು ನಾವು ಯಾವಾಗ ಮುಕ್ತಾಯಗೊಳಿಸ್ತೇವೋ ನಾವು ಎಡ ನಾಸಾರಂಧ್ರದಿಂದ ಉಸಿರನ್ನು ಹೊರಹಾಕಿ ನಾವು ಈ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸಬೇಕು. ಇದು ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸವಾಗಿತ್ತು. ಇಂದಿನ ಅಭ್ಯಾಸ ಸತ್ರದಲ್ಲಿ ನಮ್ಮ ಮುಖ್ಯ ಪ್ರಾಣಾಯಾಮ ಏನಿದೆ? ಶೀತಲಿ ಮತ್ತು ಭ್ರಾಮರಿ ಪ್ರಾಣಾಯಾಮ. ಶೀತಲಿ ಪ್ರಾಣಾಯಾಮ ಹೆಸರೇ ಸೂಚಿಸುವಂತೆ ಇದರ ಗುಣ ತಂಪಾಗಿರುವಂಥದ್ದು. ಇದು ನಮ್ಮ ಶರೀರದಲ್ಲಿ ಶೀತಲತೆಯನ್ನು ತಂದುಕೊಡುತ್ತದೆ. ಹಾಗಾಗಿ ಇದನ್ನು ಶೀತಲ ಪ್ರಾಣಾಯಾಮ ಅಂತ ಹೇಳಲಾಗಿದೆ. ಅದರ ಜೊತೆಗೆ ಯಾವುದೇ ವ್ಯಕ್ತಿ ಮಲಬದ್ಧತೆ, ಅಸ್ತಮಾ, ಕಫಜನಿತ ರೋಗಕ್ಕೆ ಒಳಗಾಗಿದ್ದರೆ ಅವರು ಈ ಪ್ರಾಣಾಯಾಮದ ಅಭ್ಯಾಸ ಮಾಡಬಾರದು. ಹಾಗೂ ಈ ಪ್ರಾಣಾಯಾಮದ ಅಭ್ಯಾಸ ಶುದ್ಧ ವಾತಾವರಣದಲ್ಲಿ ಮಾಡಬೇಕು. ಹೆಚ್ಚು ಧೂಳು ತುಂಬಿರುವಲ್ಲಿ ಇದನ್ನು ಮಾಡಬೇಡಿ. ಮಣ್ಣು ಅಥವಾ ಕೀಟಾಣಿರುವಲ್ಲಿ ಮಾಡಬೇಡಿ. ಅವು ನಿಮ್ಮ ಶರೀರಕ್ಕೆ ಹಾನಿಯನ್ನು ತರಬಹುದು. ಏಕೆಂದರೆ ಈ ಪ್ರಾಣಾಯಾಮದ ಅಭ್ಯಾಸ ನಾವು ಮೌಖಿಕವಾಗಿ ಮಾಡುತ್ತೇವೆ. ಯೋಗಶಾಸ್ತ್ರದಲ್ಲಿ ಇದು ಎಂತಹ ಪ್ರಾಣಾಯಾಮ ಅಂದರೆ ಇದನ್ನೇ ಬಾಯಿಯ ಮೂಲಕ ಮಾಡುತ್ತೇವೆ. ಶೀತಲಿ ಮತ್ತು ಜೊತೆಗೆ ಇದರ ಇನ್ನೊಂದು ಪ್ರಾಣಾಯಾಮ ಇದೆ, ಶೀತಕಾರಿ ಅನ್ನುವಂಥ ಹೆಸರಿನಲ್ಲಿ ಅದು ಪ್ರಸಿದ್ಧವಾಗಿದೆ. ಆದರೆ ಇವತ್ತಿನ ನಮ್ಮ ಪ್ರಾಣಾಯಾಮ ಅಂದರೆ ಶೀತಲಿ ಪ್ರಾಣಾಯಾಮ. ಕೈಗಳನ್ನು ಜ್ಞಾನಮುದ್ರೆಯಲ್ಲಿ ಇರಿಸಿಕೊಳ್ಳಿ. ನಿಮ್ಮ ನಾಲಿಗೆಯನ್ನು ಹೊರಗೆ ಚಾಚುತ್ತಾ ಹೊರಗಡೆ ತನ್ನಿ. ಅದನ್ನು ಒಂದು ನಲ್ಲಿಯ ಆಕಾರದಂತೆ ಮಡಚಿಕೊಳ್ಳಿ. ನಲ್ಲಿಯಂತೆ ಮಾಡಿ. ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ಳಿ. ಉಸಿರನ್ನು ತುಂಬಿಕೊಂಡ ನಂತರ ನಿಮ್ಮ ನಾಲಿಗೆಯನ್ನು ಬಾಯೊಳಗಿಟ್ಟುಕೊಳ್ಳಿ. ಮತ್ತೆ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ. ಮತ್ತೊಂದು ಬಾರಿ ಈ ಅಭ್ಯಾಸವನ್ನು ಮಾಡಿ. ಉಸಿರನ್ನು ತುಂಬುತ್ತಾ ಹೋಗಿ. ಉಸಿರು ತುಂಬಿಕೊಂಡ ನಂತರ ನಿಮ್ಮ ನಾಲಿಗೆಯನ್ನು ಬಾಯಿಯೊಳಗೆ ತಂದಿಟ್ಟುಕೊಳ್ಳಿ ಮತ್ತು ಮೂಗಿನ ಮೂಲಕ ಉಸಿರನ್ನು ಹೊರಗೆ ಬಿಡಿ. ಈ ಪ್ರಾಣಾಯಾಮದ 4 ಆವೃತ್ತಿಯನ್ನು ನಾವು ಮಾಡೋಣ. ಶ್ವಾಸ ಲಯಬದ್ಧವಾಗಿರಬೇಕು. ಈ ಪ್ರಾಣಾಯಾಮ ನಮ್ಮ ಶರೀರಕ್ಕೆ ಶೀತಲತೆಯನ್ನು ತಂದುಕೊಡುತ್ತದೆ. ಅಧಿಕ ರಕ್ತದ ಒತ್ತಡದ ವ್ಯಕ್ತಿಗಳಿಗೆ ಈ ಪ್ರಾಣಾಯಾಮ ಬಹಳ ಪ್ರಯೋಜನಕಾರಿ. ಮತ್ತು ಯಾವುದೇ ವ್ಯಕ್ತಿ ಖಿನ್ನತೆ, ಟೆನ್ಷನ್ ಇಂತಹ ರೋಗಗಳಿಂದ ಗ್ರಸಿತವಾಗಿದ್ದರೆ ಅವರಿಗೂ ಕೂಡ ಈ ಪ್ರಾಣಾಯಾಮ ಪ್ರಯೋಜನಕಾರಿ. ಉಸಿರನ್ನು ತುಂಬಿಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ಳಬೇಕು ಮತ್ತು ಅದರ ಶೀತಲತೆಯನ್ನು ಗಂಟಲಲ್ಲಿ ಅನುಭವಿಸಬೇಕು. ಉಸಿರನ್ನು ತುಂಬಿಕೊಳ್ಳುವಾಗ ಶೀ 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 ಅನ್ನುವಂತಹ ಶಬ್ದ ಬರಬೇಕು. ಅದರ ಬಗ್ಗೆ ಗಮನವಿರಲಿ.
4 ಆವೃತ್ತಿಯ ನಂತರ ಈ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸಬಹುದು ಮತ್ತು ಈ ಪ್ರಾಣಾಯಾಮವನ್ನು ಮಾಡಿದ್ರಿಂದ ನಿಮ್ಮ ಶರೀರದಲ್ಲಿ ಏನು ಶೀತಲತೆ ಬಂದಿದೆ ಅದನ್ನು ಅನುಭವಿಸಿ, ಅದು ಭಾಸವಾಗಲಿ. ಪ್ರಥಮ ಅಭ್ಯಾಸಿ ಈ ಅಭ್ಯಾಸವನ್ನು ಮೊದಲ ಅಭ್ಯಾಸದಲ್ಲಿ 5ರಿಂದ 6 ಆವೃತ್ತಿ ತನಕ ಮಾಡಿ ಮತ್ತು ದೀರ್ಘ ಅಭ್ಯಾಸವಾದಾಗ ಇದರ ಆವೃತ್ತಿಯನ್ನು ನಿಧಾನವಾಗಿ ಹೆಚ್ಚಿಸುತ್ತಾ ಹೋಗಿ. ಈಗ ನಾವು ಇವತ್ತಿನ ಮುಖ್ಯ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮದ ಅಭ್ಯಾಸ ಮಾಡಿದ್ವಿ ಮತ್ತು ಜೊತೆಗೆ ಇವತ್ತಿನ ಇನ್ನೊಂದು ಮುಖ್ಯ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂತಂದರೆ ಭ್ರಮರದ ಹಾಗೆ ಪ್ರಾಣಾಯಾಮ. ಭ್ರಮರ ಹಾರುವಾಗ ಯಾವ ರೀತಿ ಆ ಸದ್ದು ಏನು ಬರುತ್ತದೋ ಅದೇ ರೀತಿಯ ಸದ್ದು ಮೂಗಿನ ಮೂಲಕ ಬರುತ್ತೆ. ಆ ಸದ್ದು ಉಸಿರನ್ನು ಹೊರಗೆ ಬಿಡುವಾಗ ಆ ಸದ್ದು ಬರುತ್ತದೆ. ಹಾಗಾಗಿ ಇದನ್ನು ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳಲಾಗಿದೆ. ಇದರ ಅಭ್ಯಾಸವನ್ನು ನಾವು 2 ರೀತಿಯಲ್ಲಿ ಮಾಡಬಹುದು. ಮೊದಲನೇದು ಷಣ್ಮುಖ ಅಲ್ಲದ ಮುದ್ರೆಯಿಂದ, ಎರಡನೇದು ಷಣ್ಮುಖವಾದ. ಎಲ್ಲಕ್ಕೂ ಮೊದಲು ನಾವು ಷಣ್ಮುಖ ಅಲ್ಲದ ಮುದ್ರೆಯಿಂದ ಪ್ರಾರಂಭ ಮಾಡೋಣ. ನೀವು ಧ್ಯಾನ ಮುದ್ರೆಯಲ್ಲಿ ಯಥಾಸಂಭವ ಕುಳಿತಿರಿ. ನಾಸಾರಂಧ್ರದಿಂದ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ. ಮತ್ತೆ ಉಸಿರನ್ನು ಹೊರಬಿಡುತ್ತಾ ಭ್ರಮರದಂತೆ ಉಸಿರು ಬಿಡಿ. 5 ಬಾರಿ ಇದರ ಅಭ್ಯಾಸ ಮಾಡೋಣ. ಈಗ ಉಸಿರು ತುಂಬಿಕೊಳ್ಳಿ. ಪುನಃ ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಬಿಡುತ್ತಾ ಭ್ರಮರದಂತೆ ಧ್ವನಿ ಮಾಡಿ. ಪುನಃ ಉಸಿರನ್ನು ತುಂಬಿಕೊಳ್ಳಿ. ಉಸಿರು ತುಂಬಿಕೊಳ್ಳಿ. ಇನ್ನೊಂದು ಬಾರಿ ಇದನ್ನು ಮಾಡಿ. ಪುನಃ ಶ್ವಾಸ ತುಂಬಿಕೊಳ್ಳಿ. ಇದು ಭ್ರಾಮರಿ ಪ್ರಾಣಾಯಾಮ. ಈ ಪ್ರಾಣಾಯಾಮ ನಮ್ಮ ಮಸ್ತಿಷ್ಕಕ್ಕೆ ಬಹಳ ಪ್ರಯೋಜನಕಾರಿ. ಇದರಿಂದ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ರೋಗಗಳೇನಿವೆ ಅದನ್ನು ದೂರೀಕರಿಸಲು ಸಹಾಯಕ. ಅದರ ಜೊತೆಗೆ ಶಾರೀರಿಕವಾಗಿ ನಮಗೇನೇ ರೋಗ ಇದ್ದರೂ ಅವುಗಳನ್ನು ನಿರ್ವಹಿಸಲು ಕೂಡ ಇದು ತುಂಬ ಸಹಾಯಕ. ಯಾಕಂದರೆ ನಿಮ್ಮ ಟೆನ್ಷನ್ ಮುಕ್ತಾಯವಾದಾಗ ನಿಮ್ಮ ರೋಗಗಳ ಅವಧಿ ಕೂಡ ಅದು ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ಈ ಪ್ರಾಣಾಯಾಮ ನಮ್ಮ ನರಮಂಡಲಕ್ಕೆ ಬಹಳ ಪ್ರಯೋಜನಕಾರಿ. ಈಗ ಇದೇ ಪ್ರಾಣಾಯಾಮದ ಅಭ್ಯಾಸವನ್ನು ನಾವು ಸನ್ಮುಖಿ ಮುದ್ರೆಯಲ್ಲಿ ಮಾಡೋಣ. ಸನ್ಮುಖಿ ಮುದ್ರೆಯನ್ನು ಮಾಡುವುದಕ್ಕಾಗಿ 2 ಕೈಗಳ ಹೆಬ್ಬೆರಳಿನಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು. ತೋರು ಬೆರಳನ್ನು ನಿಮ್ಮ ಕಣ್ಣುಗಳ ಮೇಲಿಡಿ. ಮಧ್ಯಮ ಬೆರಳನ್ನು ನಿಮ್ಮ ನಾಸಾರಂಧ್ರದ ಅಕ್ಕಪಕ್ಕ ಇಡಿ. ಪವಿತ್ರ ಬೆರಳನ್ನು ತುಟಿಯ ಮೇಲಿಡಿ ಮತ್ತು ಕಿರು ಬೆರಳನ್ನು. ಈಗ ಇನ್ನೊಂದು 5 ಬಾರಿ ಈ ಪ್ರಾಣಾಯಾಮದ ಅಭ್ಯಾಸ ಮಾಡಿ ಮತ್ತು ಉಸಿರನ್ನು ಹೊರಬಿಡುವಾಗ ಭ್ರಮರಿಯಂತೆ ಧ್ವನಿ ಮಾಡಿ. ನಿಧಾನವಾಗಿ ಉಸಿರೆಳೆದುಕೊಳ್ಳಿ.
ನಿಧಾನವಾಗಿ ವಾಪಸ್ ಬನ್ನಿ ಮತ್ತು ಎರಡೂ ಕೈಗಳನ್ನು ಈ ಪ್ರಾಣಾಯಾಮದಿಂದ ನಿಮ್ಮ ಮಸ್ತಿಷ್ಕದಲ್ಲಿ ಏನು ಬದಲಾವಣೆಯಾಗಿದೆಯೋ ಅದನ್ನು ಅನುಭವಿಸಿ. ಇದು ನಮ್ಮ ಮಸ್ತಿಷ್ಕವನ್ನು ಶಾಂತ ಮತ್ತು ಶಿಥಿಲವಾಗಿಸಿದೆ. ಮನಸ್ಸಿನಲ್ಲಿ ಏನು ಟೆನ್ಷನ್ ಇತ್ತೋ ಅದನ್ನು ದೂರೀಕರಿಸಿ ಶರೀರದಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಥಿರತೆ ತಂದಿದೆ. ಪ್ರಾಣಾಯಾಮದ ಈ ಶ್ರೇಣಿಯ ನಂತರ ಈಗ ನಾವು ಧ್ಯಾನದ ಅಭ್ಯಾಸ ಮಾಡೋಣ. ಧ್ಯಾನ ಯೋಗದ ಒಂದು ಮಹತ್ವಪೂರ್ಣ ಅಂಗ. ಧ್ಯಾನದ ಹೊರತಾಗಿ ಯೋಗ ಪರಿಪೂರ್ಣ ಆಗಲಾರದು. ಧ್ಯಾನಕ್ಕಾಗಿ ನೀವು ಧ್ಯಾನ ಮುದ್ರೆ ಅಥವಾ ಜ್ಞಾನ ಮುದ್ರೆಯನ್ನು ಧರಿಸಬಹುದು. ಸೊಂಟ ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಕೋಮಲತೆಯಿಂದ ಮುಚ್ಚಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ಏನು ವಿಚಾರ ಇದೆಯೋ ಆ ವಿಚಾರಗಳನ್ನು ಒಂದು ಬಾರಿ ನೋಡಿ. ಈಗ ಆ ವಿಚಾರಗಳಿಂದ ನಿಧಾನವಾಗಿ ನಿಮ್ಮ ಚಿತ್ತವನ್ನು ಬೇರ್ಪಡಿಸಿ ಮತ್ತು ಪ್ರಯತ್ನಪಟ್ಟು ನಿಮ್ಮ ಮನಸ್ಸನ್ನು ಒಂದು ವಿಷಯದ ಮೇಲೆ, ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿ. ಎಲ್ಲಕ್ಕೂ ಮೊದಲು ನೀವು ನಿಮ್ಮ ಚಿತ್ತವನ್ನು ಶ್ವಾಸ ಮತ್ತು ಉಚ್ಛ್ವಾಸದ ಗತಿಯ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಚಿತ್ತವನ್ನು ನಿಮ್ಮ ನಾಸಾರಂಧ್ರದ ಮೇಲೆ ಕೇಂದ್ರೀಕರಿಸಿ. ಅಲ್ಲಿಂದಲೇ ಶ್ವಾಸ ಉಚ್ಛ್ವಾಸದ ಚಲನೆಯಾಗುವುದು. ಪ್ರತಿಯೊಂದು ಶ್ವಾಸ ಉಚ್ಛ್ವಾಸದ ಬಗ್ಗೆ ಜಾಗೃತರಾಗಿರಿ. ಅವುಗಳನ್ನು ನೋಡಿ, ಅವುಗಳನ್ನು ಅನುಭವಿಸಿ. ಯಾವ ರೀತಿಯಾಗಿ ಶ್ವಾಸ ನಮ್ಮ ಶರೀರಕ್ಕೆ ಬರ್ತಾ ಇದೆ ಮತ್ತು ಯಾವ ರೀತಿಯಾಗಿ ಅದು ಶರೀರದಿಂದ ಹೊರ ಹೋಗ್ತಾ ಇದೆ. ಯಾವಾಗ ಶ್ವಾಸ ನಮ್ಮ ಶರೀರದ ಒಳ ಹೋಗುತ್ತದೋ ನಮ್ಮ ಶರೀರದಲ್ಲಿ ಒಂದು ಶಕ್ತಿ, ಒಂದು ಸಕಾರಾತ್ಮಕ ಶಕ್ತಿಯ ಪ್ರವಾಹ ಆಗುತ್ತದೆ ಎಂದು ಅನುಭವಿಸಿ. ಉಸಿರು ಶರೀರದಿಂದ ಹೊರ ಹೋಗ್ತಿರುವಾಗ ನಮ್ಮ ಶರೀರದಿಂದ ನಕಾರಾತ್ಮಕ ವಿಚಾರ, ನಕಾರಾತ್ಮಕ ಶಕ್ತಿಗಳು ಹೊರ ಹೋಗುತ್ತಿವೆ ಎಂದು ಅಂದುಕೊಳ್ಳಿ. ಪುನಃ ನೀವು ನಿಮ್ಮ ಚಿತ್ತವನ್ನು ನಿಮ್ಮ ಆಜ್ಞಾಚಕ್ರದ ಮೇಲೆ ಕೇಂದ್ರೀಕರಿಸಿ ಮತ್ತು ಧ್ಯಾನದಲ್ಲಿ ಲೀನರಾಗಿ. ಧ್ಯಾನ ಮನಸ್ಸನ್ನು ಏಕಾಗ್ರತೆಗೊಳಿಸುತ್ತೆ, ಮನಸ್ಸನ್ನು ಶಾಂತವಾಗಿಸ್ತದೆ. ಮಾನಸಿಕವಾಗಿ ಏನು ಸಮಸ್ಯೆಗಳಿವೆಯೋ ಅವೆಲ್ಲವುಗಳನ್ನು ಸಮಾಪ್ತಗೊಳಿಸಲು ಸಹಾಯಕ. ನಿರ್ವಿಚಾರರಾಗುತ್ತಾ ಧ್ಯಾನದಲ್ಲಿ ಮುಳುಗಿ ಮನಸ್ಸು ಶಾಂತ, ಇನ್ನಷ್ಟು ಶಾಂತ, ಶಾಂತವಾಗಿದೆ. ಈಗ ಸಾಮಾನ್ಯ ಶ್ವಾಸ ಉಚ್ಛ್ವಾಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಿ ಮತ್ತೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಧಾರಣೆ ಮಾಡಿ. ನಾವು ಯಾವಾಗಲೂ ನಮ್ಮ ಮನಸ್ಸನ್ನು ಸಮತೋಲಿತವಾಗಿಡಬೇಕು. ಇದರಲ್ಲಿ ನಮ್ಮ ಆತ್ಮವಿಕಾಸ ಸೇರಿಕೊಂಡಿದೆ. ನಾನು ನನ್ನ ಬಗ್ಗೆ, ಕುಟುಂಬದ ಬಗ್ಗೆ, ಕಾರ್ಯ, ಸಮಾಜ, ವಿಶ್ವದ ಬಗ್ಗೆ ಶಾಂತಿ, ಆನಂದ ಮತ್ತು ಆರೋಗ್ಯದ ಪ್ರಚಾರಕ್ಕಾಗಿ ಪ್ರತಿಬದ್ಧನಾಗಿದ್ದೇನೆ. ನಾನು ಮಾನವ ಮೂಲ್ಯಗಳನ್ನು ಪಾಲಿಸಲು ಪ್ರತಿಬದ್ಧನಾಗಿದ್ದೇನೆ ಮತ್ತು ದೇಶದ ವಿಕಾಸಕ್ಕಾಗಿ ಮತ್ತು ಈ ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಾವು ಒಗ್ಗಟ್ಟಿನಲ್ಲಿ ಇರಬೇಕು.
ಧ್ಯಾನ ಮತ್ತು ಸಂಕಲ್ಪದ ಜೊತೆ ನಮ್ಮ ಮನಸ್ಸು ಶಾಂತವಾಗಿದೆ. ಶಾಂತ ಮನಸ್ಸು ಮತ್ತು ನಿರ್ವಿಚಾರ ಮನಸ್ಸಿನಿಂದ ಈಗ ನಾವು ಶಾಂತಿ ಪಾಠಕ್ಕಾಗಿ ಸಿದ್ಧರಾಗುತ್ತಿದ್ದೇವೆ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಒಂದು ಬಾರಿ ಓಂನ ಉಚ್ಚಾರಣೆ, ಆ ನಂತರ ಶಾಂತಿ ಪಾಠ. सर्वे भवन्तु सुखिनः, सर्वे सन्तु निरामयः, सर्वे भद्राणि पश्यन्तु, मा कश्चित् दुःखभाग् भवेत्, मा कश्चित् दुःखभाग् भवेत्. ॐ शान्तिः शान्तिः ಶಾಂತಿಃ. ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ಕಣ್ಣಿಗೆ ತಗುಲಿಸಿ ಮತ್ತು ಮುಖವನ್ನು ಒರೆಸಿಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ಅಭ್ಯಾಸ ಸತ್ರವನ್ನು ಇಲ್ಲಿಯೇ ಮುಗಿಸೋಣ. ಧನ್ಯವಾದ. ನಮಸ್ಕಾರ. ನಿಮ್ಮ ದಿನ ಶುಭವಾಗಿರಲಿ.